ಮಣಿ ಪ್ರಾಣಕಾಂತ ನನ್ನ ಮೋಹದ ಮನಹರಿ ಸಣ್ಣ ಕಾಲದಲ್ಲಿ ಜಗತ್ತಿ ಬಂದ ಆಪತ್ತನ್ನು ಪರಿಹರಿಸಿದೆ. ಲೋಕ ಕಂಟಕದ ಲೋಹವತಿ ದುಷ್ಟನನ್ನು ಶಿಕ್ಷಿಸಿವೆ. ನನ್ನ ನಂಬಿದ ಭಕ್ತರನ್ನು ರಕ್ಷಿಸಿವೆ. ನಾರದ ಇನ್ನೂ ಸ್ವಲ್ಪ ಸಮಯದಲ್ಲಿ ಆ ರಕ್ಕಸರನ್ನು ಹತ ಮಾಡಿಸಿವೆ. ನೋಡ್ತಿರೋ ನಾರದ ಗಾನ ಇದ್ದು ಸಾರದ ದೇವ ದೀನ ಬಾಂಧವ, ನಾನು ಹೋಗಿ ಬರುವೆನು, ಅಪ್ಪಣೆಯನ್ನು ದಯಪಾಲಿಸು. ಪನ್ನಗ ಶಯನ ಪರಮ ಪಾವನ. ಸಂತೋಷದಿಂದ ಹೋಯ್ ಬಾ ಪರಮಾನಂದನ. ಇನ್ನೊಮ್ಮೆ ನೀನು ವೈಕುಂಠಕ್ಕೆ ತಿರುಗಿ ಬರ ಕಾಲಕ್ಕೆ ಆ ರಕ್ಕಸನು ಸಮಯ ನೋಡಿ ಸೇರಿಸನು ಯಮಸಾಧನ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಸುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ, ಜಯ ನಾರಾಯಣ ಶ್ರೀಮನ್ನಾರಾಯಣ. ಚಂಡ ವಿಕ್ರಮದಲ್ಲಿ ಪ್ರಚಂಡ ಅನಿಸಿದ ಅನುಜ ಅಗ್ರಜ, ಚಟ ಸ್ಫುಟ ದುರ್ಧಟ ದರ್ಪುಟಕ್ಕೆ ಕಾರ್ಮುಗಿಲಿಂದ ಬರ ಉಮ್ಮುವ ಚಾಲೆಯಿಂದ ದಿಕ್ಕೇವದು ಗರ್ಭದು ಗದ್ದೆರುಗುವಂತೆ. ಹೌದು ಹೌದು, ಯಾವ ಜಗತ್ತಿ ಒಳಮಿಗೆ ವೈರಿಗಳಾದ ಪರಿಪಾಲಿಕರ ಕಂಠಗಳು ಕೊಲೆಗಳು ಕಿತ್ತುಗುಡಿವೆ. ಬಲ ಬಲ ಅಗ್ರಜ, ಅಗ್ರಜ. ಬಾಪುರೇ, ಎಲ್ಲ ಕೋಪಾಗ್ನಿಗೆ ಅಷ್ಟಕುಲ ಪರ್ವತಗಳು ಚಚ್ಚಡ ಎಂದು ಸಿಡಿದು ಬಿದ್ದವು. ಬಲ ಬಲ ಅಗ್ರಜ. ಈ ಎನ್ನ ಕರವಳದ ಚಲ್ಪಿಗೆ ಸೂರ್ಯನ ಪ್ರಕಾಶವೇ ಅಡಗಿತು. ಬಲ ಅಗ್ರಜ. ಓ ನಿಜ ಅಗ್ರಜ. ಬಣ್ಣದ ಕುಡಿ ಬೀಜ ಕಾಂದಿಗೆ ಕಾರ್ ಮುಂಗಿಲು ಬಣ್ಣವು ಧಿಕ್ಕರಿಸಿತು. ಬಲ ಬಲ ಅಗ್ರಜ. ಪರಿಮಂಡಲಕ್ಕೆ ಮಣ್ಣು ಮುಚ್ಚಿಕೊಂಡಿತು. ಓ ನಿಜ ಅಗ್ರಜ. ಬಣ್ಣದ ಮರು ನಮ್ಮೆದುರಿಗೆ ನಿಲ್ಲುವರೆ. ಅದು ಎಷ್ಟು ಮಾತ್ರಕ್ಕೆ ನಿಲ್ಲುವುದಿಲ್ಲ. ಇದೇ ನೋಡು ವೈಕುಂಠ ಲೋಕವು ಇತ್ತಲೇ ಇರಬಹುದು ಅಗ್ರಜ. ಈ ಲೋಕದ ವಿಷ್ಣು ಎಂಬನು ತನ್ನ ಸತಿಮಣಿಯರಾದ ವ್ಯಕ್ತಿಯೊಂದರಿ ಅಟ್ಟಾಸದ ಮರೆಯುತ್ತ ಸತಿಯಲ್ಲೊಡನೆ ನೀಲಾವಿನೋದಗಳು ನಡೆಸುತ್ತಿರುವಂತೆ. ಇವನ ಸಂಪಾದಕ್ಕೆ ಇಡುಗಾಣೆ. ಆದರೆ ಇವನಿಂದ ನಮ್ಮ ವಂಶಜರಾದ ಭಸ್ಮಾಸುರ, ಮುಖಾಸುರ, ಇನ್ನ ಅನೇಕ ವೀರರು ಇವನಿಂದ ಹತಹಾರಿದ ನೆನೆಸಿಕೊಂಡರೆ ಈ ಎಲ್ಲ ಕೋಪವನ್ನು ಉರಿಗದ್ದು ಭ್ರಮರಂತ ಪರ್ಯಂತ ಎಬ್ಬಿಸಿಕೊಳ್ಳೋದು. ಅದು ಅಂಜ ಅಗ್ರಜ.
ಆದ ಕಾರಣ ಬಾಪು ಕ್ಷಣ ಮಾತ್ರದ ಈ ವೈಕುಂಠ ಸುತ್ತು ಬಸವ ಮಾಡಿ ಅವನ ಅಟ್ಟಾಸ ಮಡಗಿಸುವೆ. ಈ ಸತ್ಯ ಸೂದನ ಮಹಾರಾಜನ ವೀರಾದ ವೀರ ರಕ್ಕಸ ಕುಲ ಸಾಮ್ರಾಟ ಚಕ್ರೇಶ್ವರ ಯಾವತ್ತು ಸರಿ ಸಮನ ವೀರರಿಲ್ಲಬೇಕು. ಜಯ ಜಯ ಮೋಸು ಬಸವ ವೈಕುಂಠ ನಾಶ ಮಾಡಿದ ರಕ್ಕಸ ವೀರರಲ್ಲಿ ಪ್ರಖ್ಯಾತನೆಂದೆನಿಸಿದ ಅಣ್ಣ ಸುಗುಣ ಲಾವಣ್ಯ. ಅಹೋ ಅಗ್ರಜ ಅನುಜ ಹಾಗೆ ಎಂಬ ಗಗನದಲ್ಲಿ ತಟ್ಟಿಗಿಲ್ ಬುಗಿಲ್ಲೆಂದು ಸುರಲೋಕದ ಪಾವನ ಭೀಕರವಾದ ರೋಷಾವೇಶಕ್ಕೆ ಕುಲಗಿರಿ ಪರ್ವತಗಳು ನಡಗಿ ಹೋದವು. ರಾಜರ ತಲೆ ಕೆಳಗಾದರು ಎದುರಾದ ವೈರಿಗಳ ಗಂಡ ಪುಂಡರೀಕನಂತೆ ಅಗೆಗಳ ಮೇಲೆ ಪರಾಕ್ರಮಂ ತೋರುವವರ ಗಸಗೊಳಿಸಿ ಕೆಟ್ಟ ಮಾತುಗಳಾಡಿದವರ ಜೀವವಂ ಸುಟ್ಟು ನುಚ್ಚಾಗುವಂತೆ ಕೊಟ್ಟಿ ಅಟ್ಟಹಾಸವಾದ ರಾಜ್ಯ ಭೋಗವಂ ವಶ ಮಾಡಿಕೊಂಡು ಬ್ರಹ್ಮನು ನಮ್ಮ ಮನೆಯಲ್ಲಿ ಜ್ಯೋತಿಷ ಹೇಳಬೇಕು, ವಿರೂಪಾಕ್ಷನು ಕಸವಂ ಗೂಡಿಸಬೇಕು, ಇಂದ್ರನು ನಮ್ಮ ಲೋಹಾವತಿಯ ಪಟ್ಟಣದ ಕಾವಲುಗಾರನಾಗಿರಬೇಕು. ಅಹೋ ಅಗ್ರಜ ಸರ್ವರು ನಮ್ಮನ್ನೇ ಪೂಜೆ ಮಾಡಬೇಕು. ಅಹೋ ಅಗ್ರಜ ಅನುಜ ಬ್ರಹ್ಮ ವಿಷ್ಣುವಂ ಬಡಿದು ವೈಗುಂಠವಂ ಬುಡಿಗೈದು ನಾವೇ ಸರ್ವಲೋಕಕ್ಕೆ ಪ್ರಖ್ಯಾತರಾಗೋಣ. ತಟವ್ಯಾತಕ್ಕೆ ವೈಕುಂಠದೊಳಗೆ ನಡಿ ಅಣ್ಣ ಆ ನಾರಾಯಣನ್ನು ಸರಿ ಹಿಡಿಯಬೇಕು ತಕ್ಷಣ. ಯಾರ ಘೋರ ಧ್ವನಿ ಮಾಡುತ್ತಾ ನಮ್ಮ ಹತ್ತಿರಕ್ಕೆ ಬಂದಂತಾಳೈತಲ್ಲ ಕಾಂತ. ಕಾಂತಿ ಆ ಧ್ವನಿ ಕೇಳುತ್ತಿದ್ದರೆ ನಮ್ಮ ಹತ್ತಿರವೂ ಬಂದಂತಾಯ್ತು. ಎನ್ನ ಎದೆಯಲ್ಲಿ ಬುಗಿಲ್ ಬುಗಿಲ್ ಎನ್ನುವುದಲ್ಲ ಕಾಂತ ಗುಣವಂತ. ಹೇ ಕಾಂತಿ ಕಾಂತ ಆ ಧ್ವನಿ ನಮ್ಮನ್ನು ಏನು ಮಾಡಬಹುದು. ಆ ಕೂಳ ರಕ್ಕಸರು ನಮ್ಮ ಹತ್ತಿರಕ್ಕೆ ಬಂದಂತಾಯ್ತು. ಬರೀ ಆ ದುಷ್ಟರನ್ನು ನಷ್ಟಗೊಳಿಸಿ ಬರುವನು. ನೀನು ಮಾತ್ರ ಈ ಮಣಿ ಮಂಚದ ಮೇಲೆ ವಿಶ್ರಾಂತಿ ತೆಗೆದುಕೋ ರಮಣಿ. ಸದ್ಗುಣ ಭರಣಿ ನಿನ್ನ ಇಷ್ಟದಂತಾಗಲಿ ಕಾಂತ ಗುಣವಂತ. ವಿಷ್ಣು ಎಂಬ ಕುಲ್ಲ ಸಾಗರದಲ್ಲಿ ಉದ್ಭವಿಸುವ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನ ಶಯನ ಮಾಡಿ ವೈಕುಂಠ ಪದು ಜನ ಮೆರೆಯುವುದಕ್ಕೆ ಬಿಟ್ಟಿತ್ತು. ಇಂದಿನ ನಮ್ಮ ಕುಲವ್ರದೇ ತಪ್ಪು. ಅಂದು ಸಮುದ್ರ ಮಂಥನ ಮಾಡಿದಾಗಲೇ ನಿನಗೆ ತಕ್ಕ ಶಿಕ್ಷಣ ಕೊಡಬೇಕಾಯ್ತು. ಸ್ವಲ್ಪ ತಾಳೆ ಅಥವಾ ನೋಡುವಂತೆ ಕಷ್ಟ ಕುಲ್ಲ ಆದರೆ ದಾರಲ್ ಸಮರಂಗಣ ಮಾಡಿ ಗೆದ್ದಿರುವಿ. ಸಮಾಜಗಳೇ ಅಥವಾ ಈಗ ನಮ್ಮ ಕೈಯಲ್ಲಿ ಉಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ನಿನ್ನಿಂದ ಏನಾಗಲೇ ಅಥವಾ ಕುಲ್ಲ ನೀನು ದಾರಳವಾಗಿ ಸಮರಣ ಮಾಡಿ ಗೆದ್ದಿರುವಿ. ಹೌದೇ ಬೆಷ್ಟ ಏನೇ ಬೆಷ್ಟ ಕುಲ್ಲ ಏನೇ ಅಥವಾ ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲು ನಿನ್ನ ಪರಾಕ್ರಮ ಬೆಂಕಿ ಹಚ್ಚಲು ಹೇಳಿ ಅಥವಾ ಅಷ್ಟ ನೀನು ಅಂತ ಪರಾಕ್ರಮನಾಗಿದ್ದರೆ ಚಕ್ರದಿಂದ ಇದ್ದಕ್ಕೆ ನಿಲ್ಲು. ಅದೇ ತಡಮ ಎಲೈ ಚಾರ ಚೋರನಾದ ನಾರಾಯಣನೇ, ಅಷ್ಟಭಾರ್ಯರಿಂದ ಲೋಲಾಡುವ ಮದಮೂರ್ಖನೇ, 16,000 ಗೋಪಿಕೆರೆಯಲ್ಲಿ ಬೆರೆಯುವ ಮದಮೂರ್ಖನೇ, ನಿನ್ನ ಮೇಲೆ ಕರುಣೆ ಆಗೋದು ಅದು ಯಾತಕ್ಕೆಂದರೆ ನಿನ್ನಂತ ಏಡಿಯನ್ನು ಜೀವದಾನ ಮಾಡುವೆನು ನಾರಾಯಣ. ನಡೆಯದು ನನ್ನಲ್ಲಿ ನಿನ್ನ ಎತ್ರಾಣ, ಬಿದ್ದು ಬೇಡಿ ಎನ್ನ ಎಚ್ಚರಣ ಮಾಡುವೆನು ನಾನು ನಿನಗೆ ಜೀವದಾನ, ಮಾಡಬೇಡ ಯಾವ ಯಾಚನ. ದುಷ್ಟ ರಕ್ಕಸರೇ, ಎನ್ನಂತ ಲಯಕರ್ತನಿಗೆ ಅರಿಯದೆ ಕೆಟ್ಟ ಮಾತುಗಳು ನುಡಿದು ಥಟ್ಟನೆಯನ್ನ ಕೈಯಲ್ಲಿ ಹರಿಸಬೇಡ. ಒಡರಕ್ಕಿಸಪ್ಪನ ಸೀಳದಂತೆ ನಿಮ್ಮನ್ನ ಮೈನ ಬೆಕ್ಕಿಸಿಬಿಡ. ನೋಡರೆ ನಿಸರಕ್ಕಸರೇ ಬಳಿ ನಾರಾಯಣ, ನೀನ್ ಯಾವ ದೊಡ್ಡ ಕದನ ವಿದ್ಯೆ, ನೀನ್ಯಾರು ದೊಡ್ಡ ಅದವೇ ಕದವ ಎಲೇ ನಾರಾಯಣ, ಕಷ್ಟ ಇಂದ
ಮೂರಡಿ ಧರಣಿ ಎಂಬೇಡಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ. ಏ ನಾರಾಯಣ, ವೀರಾದಿ ವೀರನಾದ ಹಿರಣ್ಯಕಶಪನಂ ವರಹ ರೂಪದಿಂದ ಒದಗೈದೆ. ನಾರಾಯಣನೇ, ಬಲಾಢ್ಯನಾದ ಭಸ್ಮಾಸುರನಂ ಸಂಹಾರ ಮಾಡುವುದಕ್ಕೆ ಕೈಗೆ ಬಳಿಯನ್ನುಟ್ಟು ಮೈಗೆ ಕುಪ್ಪಸವನ್ನು ತೊಟ್ಟು ತಕತೈ ಎಂದು ನಟಿಸಿ ನಾಚಕೈತಿ. ನಿನ್ನ ಈ ಧರಣಿಯಲ್ಲಿ ಧೀರನೆಂದು ಕೊಂಡಾಡುವರೇ ಬಂಡನೆ ದುಷ್ಟನೇ, ನೀನು ದಾರೊಳಗೆ ನಿಜವಾಗಿ ಸಮರಾಂಗಣದಲ್ಲಿ ನಿಂತು ಎದುರಾಗಿ ಯುದ್ಧವನ್ನು ಮಾಡಿರು. ನಾರಾಯಣ, ನಡೆಯುವ ನನ್ನಲ್ಲಿ ನಿನ್ನೆ ಪ್ರಾಣ. ವಿಷ್ಣುವೇ, ಈ ದಿನ ನೀನು ಎನ್ನ ಕೈಯಲ್ಲಿ ಜೀವನದಲ್ಲಿ ಉಳಿಯಲು ಸಾಧ್ಯವೇ? ತಲ್ಲೂರಿಯ ಸೂಸು ಸುತ್ತುತ್ತಾ ದೆಸೆಗೆ ಕತ್ತಲು ಕವಿ ಅಸಮಸರಂಗವನ್ನು ಬಿಡಿವೆ. ಹಚ್ಚಿಕೋ, ಇದಕ್ಕೆ ಮೋಸ ಮಾಡಿ ಹಸುರನ್ನು ಕೊಂದ ರೀತಿಯಲ್ಲ. ಹೆಸರು ಇಲ್ಲದೆ ಹಸಿಯಂ ನೀಗಿಸುವೆ. ಸ್ಥಿತಿ ಪಾಲಕ ಸೂತ್ರಧಾರಕ ಈ ಕ್ಷಣದ ತೋರಿಸುವನೇ ನಿನಗೆ ಯಮನರಕ. ಸ್ವಲ್ಪ ತಾಯೇ ಅಥವಾ ದುಷ್ಟ ದಾನವ ಭಂಡನೆ ಬೆಟ್ಟಿ ಬಿಡಿ ನಿನ್ನ ಗರ್ವವ. ಬೆಳೆ ಚಕ್ರವರ್ತಿ ಅವನ ಪಾತಾಳಕ್ಕೆ ತುಳಿದೆ. ಅವನು ಗಟ್ಟಿಯ ಮಚ್ಚಿ ಬಾಕಲನ್ನ ಕಾದೆ. ನೀನು ಮೋಸ ಕೃತ್ಯದಿಂದ ಮಾಡಿದ ಕಾರ್ಯವನ್ನು ನಮ್ಮ ಮುಂದೆ ಹಿರಣ್ಯಕಶಪ, ನರಕಾಸುರ, ಭಸ್ಮಾಸುರ, ಸೋಮಕಸುರ ಮೊದಲಾದ ಸಕ್ಕಿ ರಕ್ಕಸನ್ನು ಅವರು ಜಲ್ಮಂತೆ ತಕ್ಕಂತೆ ಅವತಾರ ಮೆತ್ತಿ ಭಂಡನೆ ದುಷ್ಟರ ನಿಮ್ಮಂತ ದನದರನ್ನು ಒಕ್ಕಲಿಕ್ಕಿದೆ, ಚಕ್ಕ ದರಿಗಂಡ ಮೇಲಿದೆ. ಜಾಗ್ರತೆಯಿಂದ ಹಿದ್ದಕ್ಕೆ ನಿಲ್ಲದೆ ಪುಂಡರಕ್ಕಸರೇ, ಇದಕ್ಕೆ ನಿಲ್ಲದೆ ಬಂಡನೆ ಒಳ್ಳೆಯ ಕುಲ್ಲನಾದ ನಾರಾಯಣ. ಅರಮನೆ ಯಾರ್ಯಾರೋ ನಿನ್ನ ತ್ರಾಣ ನಿಂದೆ ಏನಾಗಲೇ ಅದು ಈಗಾಗಲೇ ನಮ್ಮಿಬ್ಬರ ಅಣ್ಣ ತಮ್ಮಂದಿರ ಪರಾಕ್ರಮವನ್ನು ನೋಡಿ ನಿನ್ನ ಅಂಗಾಂಗಳೆಲ್ಲ ಕಟ್ಟನ್ನು ನೊಡಗಿಟ್ಟಿರುವೆಲ್ಲ. ನಿಂದೆ ಏನಾಗಲೇ ಭ್ರಷ್ಟ ಕೊಲ್ಲ. ನನ್ನ ಸತಿಮತಿಯಾದ ಮಧುಮತಿ ಆ ವಿಷ್ಣುನು ಪರಾಕ್ರಮವಂತನು, ಅವನನ್ನು ಜಯಿಸುವುದಕ್ಕಾಗಲಾರದನ್ನು ಕೊಂಡಾಡಿರುವಲ್ಲ. ಆದರೆ ನಮ್ಮಿಬ್ಬರ ಅಣ್ಣ ತಮ್ಮಂದಿರ ಪರಾಕ್ರಮವನ್ನು ನೋಡಿ ನಿನ್ನ ದೇಹದಲ್ಲಿರುವ ಅಂಗಾಂಗಗಳು ಕಟ್ಟನ್ನು ನೊಡಗಿಟ್ಟಿರುವೆಲ್ಲ. ಸ್ವಲ್ಪ ತಾಯೇ ಭ್ರಷ್ಟ. ಈ ಸಕ್ತ ಸೂದರ ಮಹಾರಾಜನ ಪಾದವನ್ನು ಹಿಡಿದು ಕೇಳಿಕೊಂಡರೆ ನಿನಗೆ ಪ್ರಾಣದಾನವನ್ನು ನೀಡುತ್ತಾನೆ. ಒಂದು ಹೋಗು. ಸ್ವಲ್ಪ ತಾಯೇ ಇದ್ದಕ್ಕೆ ನಿನ್ನ ಬಂಡ ಆಸ್ವಾದನೆ ಮಾಡುತ್ತಿರುಂಡ. ಯಾ ಸಾರಥಿ, ಈ ಗರಿಷ್ಠಾದ ರಕ್ಕಸರೇ ಯಾವ ಜೀವನದಲ್ಲಿ ಕಥ ಮಾಡಿದರೆ ಆ ಚಂದ್ರಮುಳಿಯನ್ನು ವರವನ್ನು ಕೊಟ್ಟಿರೋನು. ಆದ ಕಾರಣ ಈ ತಕ್ಷಣ ಈ ಮೂರ್ಖರಂ ನುಂಡಂ ಚಂಡಾಡಿಸಿದ್ದರೆ ರಾಕ್ಷಸಂಬ ಹೆಸರಾತಕ್ಕೆ ನಾನು ಜಾಗ್ರತೆಯಿಂದ ಮಾಯವಾಗಿ ಹೋಗಿ ಆ ರಕ್ಕಸರ ಸಮಯ ನೋಡಿ ಯಮಲೋಕಕ್ಕೆ ಸೇರಿಸಿ ಬರುವನೆ. ಸಾರಥಿ ಹೋಗಿ ಇನ್ನ ಎಷ್ಟೊಂದಾಗಲಿ ಮುಬದಿ ಎಣ್ಣೆಯ ಕಾರ್ಮುಗಿನ ದಬ್ಬೆಗೆ ತಡೆಯಲಾರ್ದ ವಿಷ್ಣು ಎಂಬ ಭ್ರಷ್ಟನು ಮಾಯವಾಗಿ ಓಡಿ ಹೋದನು. ನಾನೇ ಸಂರಕ್ಷಣಾ ಕರ್ತನಿಂದ ಮೆರೆಯುತ್ತೀರ ಮುರುಘಯ್ಯಮ್ಮ ನಾರಾಯಣ ಗರ್ವಹರಣ ಮಾಡಿ ಈ ಶಕ್ತಿ ಸೂದನ ಮಹಾರಾಜ ಪರಾಕ್ರಮಕ್ಕೆ ತಡೆಯಲಾರದೆ ಅಪ್ಪನ ಮಾಯವಾಗಿ ಓಡಿ ಒಂದು ದಂಡನ ಜಾಮೀನು ಓಡಿಸುತ್ತೆ. ಅದೇ ತಗಲುತ್ತೆ ನಿಮ್ಮ ಇಷ್ಟದಂತಾಗಲಿ ಮುಬದಿ. ಸುದರ್ಶನ ಕೂಡ ರೆಡಿ ಆಗ್ತಿರ್ಬೇಕು. ಸುದರ್ಶನ ಅಪ್ಪ ಸಾರಥಿ, ಅಮ್ಮ ಜನನಿ, ಎನ್ನ ಕಾಂತನ ಈ ಮಣಿಮಂಚದ ಮೇಲೆ ಮಲಗೆಂದು ಹೇಳಿ ಹೋದವನು ಇನ್ನೂ ಬರಲಿಲ್ಲ. ಮುಂದೆ ನಮ್ಮ ಗತಿಯೇನಪ್ಪ ಸಾರಥಿ ಗೊತ್ತಾಗದಾಗಿದೆ ನಮ್ಮ ಸ್ಥಿತಿ. ಇಲ್ಲಿ ದುರ್ಗಮ್ಮ ದೇವನ ಬೇಡಿಕೆಮ್ಮ ಎಲ್ಲ ಕಷ್ಟ ಪರಿಹಾರ ಆಗ್ತಾವ. ಇಲ್ಲಿ ನೋಡು, ಓರ್ವ
ಸ್ತ್ರೀಯರ ಧ್ವನಿಯಾಗುವುದು. ಆ ವಿಷ್ಣು ಎಂಬ ಭ್ರಷ್ಟನು ನಮ್ಮ ಕೂಡ ಕದನಕ್ಕೆ ಬಂದು ಇದೇ ಮಾರ್ಗವಾಗಿ ಓಡುವುದಂತೆ ತೋರುತ್ತದೆ. ಹೌದು ತಮ್ಮ. ಆದರೂ ಚಿಂತೆಯಲ್ಲ, ಅವನ ಹೆಂಡತಿಯಾದ ಲಕ್ಷ್ಮಿಯಂ ಕೈ ಬಿಡದೆ ಎಳೆದರೆ ಅವನೇ ಯುದ್ಧಕ್ಕೆ ನಿಲ್ಲುವನು. ಅಹೋ ಅಗ್ರಜ, ಅಷ್ಟ ಲಕ್ಷ್ಮಿಯಂ ಹಿಡಿದು ನಮ್ಮ ಲೋಹಾವತಿ ಪಟ್ಟಣಕ್ಕೆ ಎಳೆದು ಅಗ್ರಜ ಆಸುರರ ಕುಲ ತೇಜ. ಏನೇ ಸಾಗರನ ಸುತೆ ಸಿರಿ ಸೌಭಾಗ್ಯಕ್ಕೆ ದಾತೆ, ನಿನಗೆ ತಕ್ಕ ಎಂಬೇಡಿ ವಿಷ್ಣುವಿನ ಮೇಲೆ ಅವತೆ. ಇನ್ನು ಮೇಲೆ ಈ ಕಡು ಪರಕ್ತೃ ಸೌರಪ್ಪನಾದ ನಾನೇ ನಿನಗೆ ಜೊತೆ. ಏ ಸುಂದರಿ, ಇನ್ನ ತಕ್ಕ ತಡ ಬಾ ಬಾ ಬೈಲಿಗೆ ನಿನ್ನ ಅಚ್ಚಿ ಮೆಚ್ಚಿನ ಪ್ರಿಯ ಸುಂದರ ಬಂದಿರನು ಈ ಅನ್ನ ಮುಂದೆ ಬಂದು ಚಂದದಿ ಮಾತನಾಡು. ಏ ಸುಂದರಿ, ನಿನ್ನ ಮನದೊಳ ಭಯ ಬಿಡು. ಇನ್ನು ಮೇಲೆ ಈ ಕಡು ಪರಕ್ತೃ ಸೌರಪ್ಪನಾದ ನಾನೇ ನಿನಗೆ ಜೊತೆ. ಏನೇ ಸುಂದರಿ, ಆ ಕೈಲಾದ ವೇಡಿ ವಿಷ್ಣುವಿನಿಂದ ನೀನೇನು ಸುಖ ಪಡುತ್ತಿರುವಿ? ಸುಂದರಿ, ಬಾಪು ಬಾಪುರು ಒಂಟಿಯಾಗ ಸಿಕ್ಕ ನಿನ್ನಂತ ಸುಂದರ ನಾರಿಮಣಿಯನ್ನು ಮನವೊಂದಿಸಿ ಕರೆದೊಯ್ದು ಬಿಡುವನಲ್ಲ ಈ ಸಟ್ಟಿಸುವುದ ನಮ್ಮ ಅಸುರಪತಿ. ಸುಂದರಿ, ಇನ್ನು ಮೇಲೆ ಮರೆತು ಬಿಡು ಆ ವೇಡಿ ವಿಷ್ಣುವಿನ ಮೇಲೆ ವ್ಯತೆ. ನಾನೇ ನಿನಗೆ ತಕ್ಕ ಜೊತೆ. ಸುಂದರಿ, ದಿಟ್ಟಾದ ದಿಟ್ಟ ಲೋಹಾವತಿ ಸಿಂಹಾಸನಕ್ಕೆ ಅಧಿಪತಿಯಾದ ಎನ್ನ ನೀನು ಏನು ಬೇಕಾದರೆ ಬೇಡು. ಈ ಕ್ಷಣವೇ ನಿನ್ನ ಮನದಾಸ ಈಡೇರಿಸುವೆ. ನಿನ್ನ ಸುಂದರಿ, ನಿನಗೆ ಬೇಕಾದರೆ ಕಾಮಧೇನು, ಐದವನ ಚಿಂತಾಮಣಿ ತಂದುಕೊಡಲೇ, ಇಲ್ಲವೇ ರಂಭ, ಊರ್ವಶಿ, ಮೇಲಮ್ಮ, ತಿಲೋತ್ತಮ ನಾರಿಮಣಿ ನಿನ್ನ ಚಾಕರಿಯಲ್ಲಿ ನಿಲ್ಲಿಸಲೇ. ಹೇಳು ಪ್ರಿಯ ಸುಂದರಿ, ನಿನ್ನ ಮನದೊಳ ಭಯ ಬಿಡದೆ ಎಲ್ಲೆಲ್ಲೋ ಹೋಗಿ ಪಟ್ಟಣಕ್ಕೆ ಪ್ರಯಾಣ ಮಾಡುವರಾರಿ. ನೀನು ಆಗದಿರು ಚಿಗರ ಮರ ಅಂತ ಗಾಬರಿ. ನನಗಾಡುವ ಕಾಮನ ಬಿಲ್ಲೆ, ತುಳಿಕಾಡುವ ಮಕ್ಕಳ ಮುಂಚೆ ಭೂಮಿಗಳಿದ ಹುಣ್ಣಿಮೆ ಹೊಂದರೆ ನಿನ್ನ ಮಂದ ಬುದ್ಧಿಯಂಬಿಡು, ಮುಂದಡಿಗಿಡು ಎನ್ನ ಸರಸವಾಡು. ಏನೇ ಆದಿಶೇಷನ ಜಯನಾದ ಕಳ್ಳ ಚೋರನ ಸತಿಯೇ, ಸೌಭಾಗ್ಯವತಿಯಾದ ಅಷ್ಟಲಕ್ಷ್ಮಿಯೇ, ಕಂಡು ಗಲಿ ಶಕ್ತಿ ಸೂದನನ ಪಟ್ಟಣದಲ್ಲಿ ಸದಾ ಭಾಗ್ಯದ ಜ್ಯೋತಿಯಂ ಬೆಳಗಿಸುತ್ತಾ ಲೋಹಾವತಿಯ ಸುಂದರಿಯವಾಗಲು ಸಿದ್ಧತೆ ವಹಿಸು ಮಾಯಾಗಾರನ ಹೆಂಡತಿ ಬಂದೊದಗಿತು ನಿನಗೆ ದುರ್ಗತಿ. ಅಣ್ಣಗಳಿರ, ಸುಂದರಿ ನೀವು ದಾರು. ಸುಂದರಿ, ನಾವು ದಾರಂದರೆ ನೀವು ದಾರು. ಲೋಹಾವತಿ ಸಿಂಹಾಸನಕ್ಕೆ ಅಧಿಪತಿಯಾದ ನನ್ನ ಹೆಸರು ಶಕ್ತಿಸೂದನ ಮಹಾರಾಜನು. ಓ ಸುಂದರಿ, ಆಗೋ ಅತ್ತಗ ನೋಡು, ಅವನು ನಮ್ಮ ತಮ್ಮನಾದ ಪ್ರಚೋದನು. ನಾನು ನಿನ್ನ ಮದುವಾದರೆ ನಿನಗೆ ಆಗುವನು ಮೈದಾನ. ಅಣ್ಣಯ್ಯ, ಸುಂದರಿ, ಇಲ್ಲಿಗೆ ಏತಕ್ಕಾಗಿ ಬಂದರು? ನನ್ನನ್ನು ಹೇಳಲಿಕ್ಕೆ ಬಂದಿಲ್ಲ ಸುಂದರಿ. ನಾನು ಅಂತ ಅಪರಾಧವನ್ನು ನೀನು ಮಾಡಿದ ಅಪರಾಧವೇನೆಂದರೆ ನಿನ್ನ ಗಂಡ ಮೋಸ ಕೃತ್ಯದಿಂದ ನಮ್ಮನ್ನು ಮೋಸ ಮಾಡಿರುವನು ಸುಂದರಿ. ಸುಂದರಿ, ಅಣ್ಣಯ್ಯ, ನೀನು ಏನು ತಪ್ಪು ಮಾಡಿ ಒಂದು ಕೇಳ್ತಿರ್ವ್ಯಾ? ಸುಂದರಿ, ನೀನು ಇಷ್ಟು ಸುಂದರವಾಗಿ ಭೂಮಿ ಮೇಲೆ ಹುಟ್ಟಿದ್ದು ನಿಂದ ಮೊದಲನೆಯ ತಪ್ಪು. ಇಷ್ಟು ಸುಂದರವಾಗಿ ಹುಟ್ಟಿದ ಮೇಲೆ ಈ ಎನ್ನಂತ ಗಂಡಿಗನಿಂದ ಮದುವೆ ಆಗೋದು ಬಿಟ್ಟು ಆ ಕೈಲಾಗದ ವಿಷ್ಣುವನ್ನು ಮಾಡಿಕೊಂಡಿಯಲ್ಲ, ಅದು ನಿನ್ನ ಎರಡನೇ ತಪ್ಪು. ಸುಂದರಿ, ಎನ್ನಂತ ಗಂಡಿಗನ ಮುಂದೆ ನಿನ್ನ ಮುಂದೆ ನಿಂತರೆ ಚಿನ್ನ ಬನ್ನ ಅಂತ ಕರೆಯೋದು ಬಿಟ್ಟು ಅಣ್ಣ ಅಣ್ಣ ಅಂತ ಕರೀತಿದೆಯಲ್ಲ, ನೀನು ಇದು ಮೂರನೇ ತಪ್ಪು. ಇಷ್ಟು ತಪ್ಪುಗಳನ್ನು ಇಟ್ಟುಕೊಂಡು ಪರಿವಾರವಾಗಿ ಏನು ಮಾಡಿ ಅಂತ ಕೇಳ್ತೀವಿ. ಸುಂದರಿ, ಹಾಗಾದ್ರೆ ಹೇಳುವಿನಿ ಕೇಳಿ. ಅದೇನು ಚೆನ್ನಾಗಿ ಹೇಳು. ಪಂಪಾಯಿ ಮಾಸ್ಟ್ರು ಅವರು ಬಾರಿಸ್ತಾರ. ಕೋಚ ಅವತಾರಗಳು ಮಾಡ್ತಾರ. ನಿಮ್ಗೇನ ಯಾರನ್ನ ಬಿಡೋರಿಲ್ಲ ನಿಮ್ಮನ್ನ ಏನ್ ಮಾಡ ಮೇಲಿನ ಆಸೆಯಿಂದ ಎಲ್ಲ ಬಯಸುವರ
ನ್ಯಾಯವಲ್ಲ. ಮೊದಲು ನಿನ್ನ ಕಾಂತವನ್ನೇ ಹೀಯಾಳಿಸಿದೆವು ಸುಂದರಿ, ಅಣ್ಣಗಳೇ, ಆದರೆ ನಮ್ಮ ಪದಕ್ಕೆ ಅವನು ಓಡಿ ಹೋಗಲು ಸುಂದರಿ. ಹೊರಟು ಹೋಗುವ ಅಣ್ಣ ಸುಗುಣ ಲಾವಣ್ಣ. ಲೇ ಸುಂದರಿ, ಲಕ್ಷ್ಮಿ, ಆ ಪಕ್ಷಿ ವಾಹನ ಹೆಸರೆತ್ತಿದರೆ ನಿನ್ನ ಕುಕ್ಷೆ. ಏನೇ ಲಕ್ಷ್ಮಿ, ಅಣ್ಣಯ್ಯ, ಆ ಪಕ್ಷಿ ವಾಹನ ಹೆಸರೆತ್ತಿದರೆ ನಿನ್ನ ಕುಕ್ಷೆ ಮಿಗಿದು ಸಾಗರಕ್ಕೆ ನೂಕು ಬಿಡುವೆ. ಒಂದು ವೇಳೆ ನಿನ್ನ ಪಕ್ಷಿ ವಯಸ್ಸ ಆ ಭಿಕ್ಷಕನಾದ ಶಂಕರನ ಏನಾದರೂ ಅಡ್ಡ ಬಂದರೆ ಅಂದರೆ ಅವನ ಚಿರಂಬರಗಳಿಂದ ಅವನ ಹೆಂಡತಿಯಾದ ದ್ರಾಕ್ಷಾಯಣಿ ಇದು ಅವನಿಗೆ ನಾನೇ ಅಧ್ಯಕ್ಷನಾಗಿದೆ. ಓ ಸುಂದರಿ, ಈ ಸಿದ್ಧವಳ್ಳ ನಮ್ಮಿಬ್ಬರ ಅಣ್ಣ ತಮ್ಮಂದಿರ ಪರಾಕ್ರಮಗಳಿಲ್ಲ ನಾರಿ ನಿನ್ನ ಪತಿಯಾಗಿರುವನು ಪರಾರೆ. ಇಲೇ ಮೃದುಭಾಣಿ, ಆ ನಿನ್ನ ಗಂಡನೆಂಬ ಬಂಡನು ನಮ್ಮ ಭಯಂಕರ ಪಟಕ್ಕೆ ಗತಿ ಕಾಣದೆ ಮುಖ ತೋಣದೆ ತಪ್ಪಿಸಿಕೊಂಡನು. ಅಂತ ಗಂಡನನ್ನು ತೆಗೆದುಕೊಂಡು ನೀನೇನು ಸುಖ ಪಡಿವಿ? ಈ ಲೋಹಾವತಿಯ ಸಿಂಹ ನನ್ನ ಗಂಡನೆಂದು ಪೂಜಿಸಿದರೆ ಮಹಾರಾಣಿಯಾಗಿ ಸಂತೋಷದಿಂದಿರುವಿ. ಸುಂದರಿ, ನಿನ್ನ ಕೆಟ್ಟವಾದ ಮನಸ್ಸನ್ನು ದೃಷ್ಟಿಯೊಳಗಿಡಗದೆ ನಮ್ಮ ಕೂಡ ಬಂದರೆ ಸರಿ, ಇಲ್ಲವಾದರೆ ನೀನು ಗೆಳೆದು ಕಾಸಿಸುತ್ತೇನೆ ನಾರಿ. ಇಡೀ ನೀನು ನಮ್ಮ ಪಟ್ಟಣಕ್ಕೆ ದಾರಿ. ನೀಚವಾದ ಬುದ್ಧಿಯನ್ನು ಬಿಡು ಸುಂದರಿ. ಇಲ್ಲಿ ಕುಳಿತಿರುವ ಈ ಸಭಾ ಸಜ್ಜನರು ಎಷ್ಟು ಮಾತ್ರಕ್ಕೆ ಮೆಚ್ಚಲಾರರು? ಮೆಚ್ಚುವುದಿಲ್ಲ ಸುಂದರಿ. ನನ್ನಂತ ಒಂಟಿ ಬಾಲೆಯನ್ನು ಈ ರೀತಿ ಗೋಳಾಡಿಸಿದರೆ ನಿಮ್ಮನ್ನು ಮೆಚ್ಚುವರೇ? ಇಲ್ಲಿಗೆ ಬಂದ ದಾರಿಯನ್ನೇ ಹಿಡಿದು ಹೊಂಟು ಹೋಗು. ಕಂಡೆ ಮೂರ್ಖ, ಮಾಡಬೇಡ ಅನ್ನೋ ತರ್ಕ. ಇಲ್ಲೇ ಹುಚ್ಚ ಮುಂಡೆ, ಎಚ್ಚರವಿಲ್ಲದೆ ಇಚ್ಛೆ ಬಂದಂತೆ ಉಚ್ಚರಿಸಿದರೆ ನಿನ್ನ ಬಾಯಿಯೊಳಗಿನ ಅಲ್ಲನ್ನು ಹುಚ್ಚಿ ಬಿಡಿಯುತ್ತೇನೆ. ಏ ಮೂರ್ಖರೇ, ನಾನು ಮಾಡಿದ ಬಂಧವನ್ನು ಬಿಡುವುದಿಲ್ಲ, ಲೋಕದಲ್ಲಿ ಮೆಚ್ಚುವಂತೆ ನಿನ್ನ ಪತಿಯಾದ ಮಾಧವನನ್ನು ಉಳಿಸುವುದಿಲ್ಲ. ಹೇ ಸುಂದರಿ, ನಿನ್ನ ಮೇಲೆ ಮನಸ್ಸಿಟ್ಟೆ, ನಿನ್ನ ಗಂಡನಾದ ಬಂಡನ ಮೇಲೆ ಛಲವನ್ನು ತೊಟ್ಟೆ. ಈ ಜಗದೋಳು ನಮ್ಮ ಅಗ್ರಜನೇ ವೀರನೆಂದು ಅಂತಃಕರಣ ಪಟ್ಟೆ. ವೀರನಂತೆ ಗರ್ಜಿಸುವ ಅಗ್ರಜ ಈ ಕೈಯಾಳಿಯು ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾ ಬಿಡಿನರುಗಳನ್ನು ಆಡುತ್ತಾ ದಾನವರೆಂಬ ಭಾವಾರ್ಥವಿಲ್ಲದೆ ತನ್ನ ಕಡುಬಂಧವನ್ನು ಸಾಧಿಸುತ್ತಿರುವಳು. ಅವೋ ಅಗ್ರಜ, ಅನುಜ, ಈ ಭ್ರಷ್ಟರ ಬಾಯಿಗೆ ಬಡಿಯುವ ಅಗ್ರಜ ಬಿಟ್ಟರು ತನ್ನ ಮಾಡಬಾರದು. ಹುಚ್ಚ ಮುಂಡೆ, ನೋಡೆ ನೋಡಿಗೆ ಕಡು ಬಿಡುಗಣ್ಣಾಡುವುದು ಬಿಡು ಹಂದರ ಕಂಡ ಕಂಡ ಮಾತನಾಡುತ್ತಾ ಈ ನನಗೆ ಇಲ್ಲದ ಕೋಪತ್ರಕ್ಕೂ ನೆಚ್ಚಿಸಬೇಡ. ಆ ನಿನ್ನ ಗಂಡನನ್ನು ಚಂದನೆನಿಸಿಕೊಂಡು ಗೋಳಾಡಬೇಡ. ನೀನು ಸುಖವಾಗಿ ಬಾಳಬೇಕೆಂದ ಅಭಿಲಕ್ಷಣೆಯಲ್ಲಿದ್ದರೆ ಈ ಶಕ್ತಿ ಸೂದನರ ಮಂದಿರಕ್ಕೆ ಬಂದು ಕಳಿಸಿಕೊಂಬಿಡು. ಇಲ್ಲವಾಯಿತೆ ಈ ಚರಣದೋಳು ಕರ್ಣ ಇಲ್ಲ ಕಟಕನಂತೆ ಈ ಕಟ್ಕಟ್ಟಿಂದ ನಿನ್ನ ಸಿರಮ್ಮರಗಡಿವೆ. ನಿನ್ನ ಬಿಡಿಸಿಕೊಳ್ಳುವ ಬಲ್ಲಟರಾರು ನಾನು ನೋಡಿಕೊಳ್ಳುವೆ. ಖಂಡಿಯ ಇಂದಿರಾಕ್ಷಿ ನಾ ಮುನಿದರ ಬಗೆವೆ ವೈರಿಗಳ ಕುಚ್ಚಿ.
ದುರ್ಮಾರ್ಗರೇ, ನಿಮ್ಮ ಅಜ್ಞಾನಕ್ಕೆ ನಾನೇನು ಹೇಳಲಿ? ನಿನ್ನ ಗಂಡನ ಅಜ್ಞಾನಕ್ಕೆ ನಾವೇನು ಹೇಳಲು ಸುಂದರಿ? ಇದಕ್ಕೊಂದು ಸಾದೃಶ್ಯ ಹೇಳುವೆನು, ಚೆನ್ನಾಗಿ ಕೇಳಿ. ಅದೇನು ಚೆನ್ನಾಗಿ ಹೇಳ ಸುಂದರಿ? ಗಿಡದ ಮೇಲಿನ ಹಣ್ಣನ್ನು ಎಳವನು ಬಯಸಿದಂತೆ, ಹಾ ಹೇಳ ಸುಂದರಿ. ಗಿಡದ ಮೇಲಿನ ಹಣ್ಣನ್ನು ಎಳವನು ಬಯಸಿದಂತೆ ಸೇದ ಬಾವಿಯ ನೀರನ್ನು ಕಂಡು ಸುಮುಖವ ಆಸೆ ಪಟ್ಟಂತೆ ನೀವಿಬ್ಬರು ಸೇರಿ ನನ್ನನ್ನು ಆಸೆ ಪಡುವುದು ನ್ಯಾಯವಲ್ಲ, ಭ್ರಷ್ಟ, ಪರಮ ಪಾಪಿಷ್ಟ. ತರುಣಾಮಣಿ, ಸುನಕನು ಬಾಯಿಯೊಳಗಿನ ನೀರನ್ನು ಭ್ರಮಿಸಿದಂತೆ ನಾನು ನಿನ್ನನ್ನು ಬಯಸಿಲ್ಲ. ಮತ್ತೇತಕ್ಕಾಗಿ ಬಂದಿರುವೆ? ಇಲ್ಲೇ ಸುಂದರಿ, ನೀಚನೆ, ನಿನ್ನಯ ರೂಪ ಲಾವಣ್ಯಕ್ಕೆ ನಾನು ಮನಸೋತಿರುವೆ. ಇಲ್ಲೇ ಸುಂದರಿ, ಎಲ್ಲೋ ದುರ್ಮಾರ್ಗನೆ, ಅದು ಹೇಗೆಂದರೆ ಅದು ಹೇಗೆ? ನಿನ್ನಯ ನಿಚ್ಚಳದ ಬಿಚ್ಚಿ ಒಳಿಯುವ ಸ್ವಚ್ಛತರವಾದ ವಚ್ಚಾರ್ಯ ಕಂಡು ಮತ್ಸ್ಯಕಂಗಳ ಕುಚಿತ ಭಾವದಿಂದ ಒಚ್ಚಾಡಿ ಸ್ವಚ್ಛ ನೀರವಂಬಿಟ್ಟು ಪ್ರಾಣವಂಬಿಟ್ಟು. ಇಲ್ಲೇ ಸುಂದರಿ, ಎಲ್ಲೋ ನೀಚನೆ, ನಿನ್ನಯ ನೇತ್ರಂಗಳಂ ಕಂಡು ಕಮಲವು ಬಾಡಿ ಬಸವಿಳಿದು ತಲೆ ಕೆಳಗಾಗಿ ಬಿದ್ದಿತು. ಇಲ್ಲೇ ಸುಂದರಿ, ಎಲ್ಲೋ ಮೂಡನೆ, ಇಲ್ಲೇ ಮೋಹನಾಂಗಿ, ಎಲ್ಲೋ ಹೊದಮನೆ, ನಿನ್ನಯ ಬಡ ನಡುವನ್ನು ಕಂಡು ಸಿಂಹವು ಅರಣ್ಯದಲ್ಲಿರುವುದು ಬಿಟ್ಟು ಕವಿಯನ್ನು ಸೇರಿತು. ಇಲ್ಲೇ ಸುಂದರಿ, ಎಲ್ಲೋ ದುರ್ಮಾರ್ಗನೆ, ನಿನ್ನಯ ದಂತ ಪಂಕ್ತಿಗಳನ್ನು ಕಂಡು ಹಂಸಗಳು ಭ್ರಮರಾವಳಿಗಳು ಆಕಾಶಕ್ಕೆ ಹಾರಿ ಹೋದವು. ಇಲ್ಲೇ ಸುಂದರಿ, ಎಲ್ಲೋ ಮೂಡನೆ, ನಿನ್ನಯ ಮಂದಹಾಸವನ್ನು ಕಂಡು ಹಂಸಗಳು ಶಿಸ್ತಿನಿಂದ ನಡೆಯಲಲ್ಲದೆ ಮಂದತ್ವವನ್ನು ವಹಿಸಿದವು. ಇಲ್ಲೇ ನಾರಿ, ನಿನ್ನಯ ಜಡ ಮುಡಿಯಂ ಕಂಡು ಸರ್ಪವೇ ಸರ್ರಕ್ಕಿತು. ಇಲ್ಲೇ ಸುಂದರಿ, ನಿನ್ನ ಮೇಲೆ ಮನಸ್ಸಿಟ್ಟೆ ರಾಜ್ಯವಂ ಸೂರಗೊಟ್ಟೆ ಎಂದರ ಮೋಹವಂ ಸುಟ್ಟೆ. ಇನ್ನಾದರೂ ಎನ್ನಂ ಕಳ್ತಿರದು ನೋಡು, ಒಂದು ಮಾತನಾಡು ನಲ್ಲೇ ಯಾತಕ್ಕೆ ಮಾತನಾಡಲಲ್ಲೇ ಎನ್ನೋಳಿರುವ ಕಾಮನಂ ಕೊಲ್ಲೆ. ಇಲ್ಲೇ ಸುಂದರಿ, ಎಲ್ಲೋ ಮೂಡನೆ, ನಿನ್ನಯ ಕೈ ಬಳೆಯ ಕೆಂಪು ಪ್ರಕಾಶಕ್ಕೆ ಸೂರ್ಯ ಚಂದ್ರರು ಬರದಂತಾದರೂ ನಾರಿ ಜಾಗ್ರತೆಯಿಂದ ಒಡನಾಡು ಎನ್ನೆಯ ಕೂಡ ಒಂದು ಸಾರಿ. ಏನೇ ವಿಷ್ಣುವಿನ ಸತಿ, ನೀನಂತ ಆದರಗಿದ್ದೆ, ನೀನೆಂತ ನೀತಿಗೆಟ್ಟ ಜಾತಿ, ನಮ್ಮ ಪಟ್ಟಣಕ್ಕೆ ಇದ್ದಿದ್ದೆ ನಮ್ಮ ಹಿಂದೆ ಬಾ ಎಂದು ಕರೆದರೆ ಒಳ್ಳೆ ಎನ್ನುವಿಯಾ? ಸಹಜವಾಗಿ ಹೇಳುವ ನಮ್ಮ ಮಾತು ಮೀರಿವಿಯಾ? ಇರುವೆನು. ಏನೇ ಸುಂದರಿ, ಅರಗಳಿಗೆ ನಿನ್ನ ನಮ್ಮ ಲೋಹದ ಪಟ್ಟಣಕ್ಕೆ ಎಳೆದೊಯ್ದು ನನ್ನ ಏಕಂತ ಮಂದಿರ ಧೈರ್ಯ ನನ್ನಲ್ಲಿಲ್ಲವೇ? ಆದರೆ ಅದರಿಂದ ನನಗೆ ಸುಖವಾಗಲಾರದು. ನಿನ್ನ ಪ್ರೀತಿಯಿಂದ ಮನ ಒಪ್ಪಿಸಿ ಕರೆದುಕೊಂಡು ಹೋಗಬೇಕೆಂದು ನನ್ನ ಮನವು ಬಯಗಿರುವುದು ಸುಂದರಿ. ಇದಕ್ಕೆ ಮರೋ ಮಾತನಾಡಿದರೆ ಈ ಕ್ಷಣದಲ್ಲಿ ನಿನ್ನ ಎತ್ತರದು ಎಳೆದೊಯ್ಯಿವೆ. ನಿನ್ನ ಮನಸ್ಸಿಗೆ ಒಪ್ಪೋ ತನಕ ಕಾರಾಗೃಹಗಳು ಕೊಳಿರಾಕಿವೆ. ಏನೇ ಸುಂದರಿ, ಎಲ್ಲೋ ಅದಮನೆ, ಆದರೆ ತಾವರೆಯ ಪುಷ್ಪದಿಂದ ನಿನ್ನ ಮೃದುವಾಗದೆ ಕಷ್ಟ ಕೊಡದೆ ಎನ್ನ ಸ್ವಾಧೀನ ಮಾಡಿಕೊಳ್ಳಬೇಕೆಂದು ನಿನ್ನ ಅಭಿಲಾಷೆಯಿಂದ ಕೇಳಿಕೊಳ್ತೀವಿ. ಕೇಳಿದೆಯಾ ಲಕ್ಷ್ಮೀಮ್ಮ ಸುಂದರಿ? ಇದಕ್ಕೆ ನಿನ್ನ ಅಭಿಪ್ರಾಯ ಹೇಳಿ ವಯ್ಯಾರಿ. ಅಣ್ಣಗೌರ ಎಂದು ಮಾತನಾಡಿದರೆ ಬಾಯಿಗೆ ಬಂದಂತೆ ಬಗಳಿದ್ರಿ. ಸಹಜವಾಗಿ ಮಾತನಾಡಿ. ನಿಜರೇ ನನಗೆ ಇಷ್ಟವೇ ಪತಿಯೋ ಆತನ ಬಿಟ್ಟು ಒಂದು ಕ್ಷಣ ಮಾತ್ರ ಜೀವಿಸಲಾರನು. ಮೂರ್ಖ, ಏನೇ ಸುಂದರಿ, ಮಾಡಬೇಡ ಎನ್ನುವ ತರ್ಕ. ಏನೇ ಸುಂದರಿ, ರಾತ್ರಿ ಸಮಯದಲ್ಲಿ ಸೂರ್ಯನು ಬರುವುದಿಲ್ಲ, ಬೆಳಗಿನ ಸಮಯದಲ್ಲಿ ಚಂದ್ರನು ಬರುವುದಿಲ್ಲ. ಈ ಶಕ್ತಿ ಸೂದನ ತಮ್ಮ ಪ್ರಚೋದನ ವೈಕುಂಠದಲ್ಲಿ ಇರುವುದಕ್ಕೆ ಆ ನಿನ್ನ ಗಂಡನು ವಿಷ್ಣುವಲ್ಲ, ಮುಕ್ಕೋಟಿ ದೇವತರು ಬಂದರು ನಮ್ಮನ್ನು ಏನು ಮಾಡುವುದಿಲ್ಲ. ಸುಂದರಿ, ಬರೋಣ ತಾಳೆ ಬಂದು ನೋಡಿಕೊಳ್ಳುವರೆಗಂತೆ ಸುಂದರಿ. ನೋಡಿಕೊಳ್ಳುವೆ. ಹೌದು ಸುಂದರಿ. ಭಾಸ್ಕರನ ಪ್ರಕಾಶಕ್ಕೆ ಸೂರ್ಯನಂತೆ ಗರ್ಜಿಸುವ ಅಗ್ರಜನೇ ಈ ಲಕ್ಷ್ಮಿಯ ನುಡಿಯಂ ಕೇಳಿದೀಯಾ? ಬೇಗನೆ ಅಹೋ ಅಗ್ರಜ, ಅವು ಅನುಜ, ಈ ಲಕ್ಷ್ಮಿಯ ನುಡಿಯಂ ಕೇಳಿದೀಯಾ? ಬೇಗನೆ ಅಹೋ ಅಗ್ರಜ. ಅನುಜ, ಅದೇನೆಂದರೆ ಈ ಧರಣಿಯಲ್ಲಿ ವಿಷ್ಣು ಎಂಬ ಭ್ರಷ್ಟನೇ ಇವಳಿಗೆ ತಕ್ಕ ಪತಿಯಂತೆ ಅವನಿಗೆ ಕಾಮಂಗಳು ಬಲಿಷ್ಠವಾಗಿರುವಂತೆ. ಹೌದು ತಮ್ಮ. ಅಹೋ ಅಗ್ರಜ, ನೀವು ಪುರುಷತ್ವವಿಲ್ಲದವರು, ನನ್ನ ವರಿಸುವ ಶಕ್ತಿ ನಿನಗೆಲ್ಲ ಎಂದು ಬಗಳುವ ಈ ಘಾತಕಿಯನ್ನು ಏನು ಮಾಡಲಿ ಅಗ್ರಜ? ಅಗ್ರಜ, ಸ್ವಲ್ಪ ತಾಳು ತಮ್ಮ. ಈ ನಲ್ಲೆಯ ನತ್ತಿಯ ಮೇಲೆ ತಪ್ಪನೆ ಒಂದು ಪೆಟ್ಟನಿಟ್ಟು ಬಿಡಲೇ. ಮಾಡಬಾರದು ತಮ್ಮ.
ಅಹೋ ಅಗ್ರಜ ಅನುಜ ಇಲ್ಲೇ ಮಾಯಾಕಾರನ ಹೆಂಡತಿ ಇಲ್ಲ ದುರ್ಮಾರ್ಗನೇ, ಗಳಿಗೊಮ್ಮೆ ಆ ಮಾಯಾಕಾರನ ಸ್ತುತಿ ಮಾಡುವಿಯಲ್ಲ, ಆ ನಿನ್ನ ಗಂಡನೆಂಬ ಬಂಡನು ನಮ್ಮ ಭಯಂಕರ ಆರ್ಭಟಕ್ಕೆ ಗತಿ ಕಾಣದೆ ಮುಖ ತೋರದೆ ಕ್ಷೀರದಲ್ಲಿ ಅಡಗಿಕೊಂಡಂತೆ ತೋರುತ್ತದೆ. ಇಲ್ಲೇ ಸುಂದರಿ, ಇಲ್ಲ ನೀಚನೇ, ಅವನ್ ನಮ್ ಕಡೆದು ನಾವೇ ಧೀರನೆಂದು ಮೆರೆಯೋ ರಮಣೆ, ನೀವೇ ನಮ್ಮಣ್ಣನ ವಯ್ಯಾರಿ. ಹೇರೇ ಸುಂದರಿ, ತ್ರಿಲೋಕವನ್ನ ತೆಲ ಕೆಳಗಾಗಿ ಮಾಡುವ ಯುದ್ಧದ ದಿಟ್ಟ ಈ ಸಪ್ತಸೂದನ ಮಹಾರಾಜನಿಗೆ ಆ ನಿನ್ನ ಗಂಡನು ಯಾವ ಲೆಕ್ಕದಲ್ಲಿ ಜಮ? ನನ್ನ ಗಂಡನಿಗೆ ನೀನು ಯಾವ ಲೆಕ್ಕದಲ್ಲಿ ಜಮ? ಎಲೇ ಸುಂದರಿ, ಮನೆ ಅವನು ಎನ್ನೊಡನೆ ಸಮರಕ್ಕೆ ಬಂದರೆ ಈ ಎನ್ನ ಖಡ್ಗದಿಂದ ಅವನನ್ನು ಜರದು ಬಿಡುವೆ. ಸುಂದರಿ, ನೀಚನೇ, ಮಾತು ಮಾತಿಗೆ ರೀತು ತಪ್ಪ ಬೇಸರವಾಗುವ ನುಡಿಗಳನ್ನು ಬಿತ್ತರಿಸಬೇಡ. ಏನೇ ಬೃಂಗಬೇಡಿ. ಇಲ್ಲ ಮೂಡನೆ, ಈ ಬೆಳಗಿನ ಜಾವದಲ್ಲಿ ಬಹಳ ಭಾಸ್ಕರಂತೆ ಕಂಗೊಳಿಸುವ ಸುಂದರಿ, ಇಲ್ಲ ಮನೆ ನಿನ್ನಂತ ರೂಪವದಿನ ಅಲೇ ಸುಂದರಿ, ಇದೇ ಸುಂದರಿ, ನಿನ್ನಂತ ರೂಪವನ್ನು ಪ್ರೀತಿಸುವುದಕ್ಕೆ ಆ ನಿನ್ನ ಗಂಡನು ಸರಿ ಜೋಡಿಯಲ್ಲ. ಇದೇ ಸುಂದರಿ, ನನ್ನ ಗಂಡನೇ ನನಗೆ ಸರಿ ಜೋಡಿ ಆಗಿರುವನಲ್ಲ. ಮರೆತು ಬಿಡು ಈ ಇಲ್ಲ ದುರ್ಮಾರ್ಗರೇ, ಇಲ್ಲ ಹದಮನೆ, ಹೆಣ್ಣೆಂಬ ಬಾಯಿಲ್ಲದ ಬಾಯಿಗೆ ಬಂದಂತೆ ಮಗಳಿರಲ್ಲ. ಸಹಜವಾಗಿ ಬಳುವಂತೆ ನಾನು ನಿಮಗೆ ಶಾಪವನ್ನು ಕೊಡುವೆನ. ನಿನ್ನ ಶಾಪ ಕೊಟ್ಟರೆ ನನ್ನಂತ ಗಂಡುಗಳಿಗೆ ತೆಗೆದು ಸುಂದರಿ. ಶಾಪ ಹಿಡಿ ಕೊಡುವೆ ಪಾಪಾತ್ಮನೆ, ನಿನ್ನ ಗಂಡನ ಬಾಯಿಗಳಿಗೆ ಮಣ್ಣು ಚೆಲ್ಲಲು ಸುಂದರಿ. ಶಾಪ ಹಿಡಿ ಕೊಡುವೆ ಪಾಪಾತ್ಮನೆ, ಶಾಪ ಹಿಡಿ ಕೊಡುವೆ ಪಾಪಾತ್ಮನೆ. ಎಲ್ಲ ದುರ್ಮಾರ್ಗರೇ, ದುರ್ಮಾರ್ಗರೇ, ನಿಮ್ಮ ಕಣ್ಣುಗಳಿಗೆ ಮಣ್ಣು ಚೆಲ್ಲಲಿ, ನಿನ್ನ ಗಂಡನ ಕಣ್ಣುಗಳಿಗೆ ಮಣ್ಣು ಚೆಲ್ಲಲು ಸುಂದರಿ. ನಿಮ್ಮ ಬಾಯೊಳಗೆ ಒಳ ಬೀಳಲಿ, ನಿನ್ನ ಗಂಡನ ಬಾಯಿಯಲ್ಲಿ ಉಳಿಸುತ್ತದೆ. ಹೆಣ್ಣು ಮಕ್ಕಳು ಸಣ್ಣ ಮನಸ್ಸು ಮಾಡಿ ಕೈ ಎತ್ತು ಮಣ್ಣು ತೋರಿದರೆ ನಿಮ್ಮ ಕುಲವೆಲ್ಲ ನಾಶವಾಗಿ ಹೋಗೋದು. ಸುಂದರಿ, ಆ ನಿನ್ನ ಗಂಡನಾದ ವಿಷ್ಣುವು ಎಷ್ಟು ಮಂದಿರಿಗೆ ಮೋಸ ಮಂದು ಮಾಡಿರುವನು. ಆ ನಿನ್ನ ಗಂಡನ ಬಾಯಿ ಒಳಬಳ್ಳಿ, ಪರಮ ಪಾಪಿಷ್ಠ. ನಿನ್ನ ಗಂಡನ ಬಾಯಿಯಲ್ಲಿ ಒಳಬಳಲಿ. ಹೇಳೇ ಬಂಡ ಮುಂಡೆ, ಗಂಡನೇ ನಮ್ಮ ವಂಶ ಹಾಳಾಗಲೆಂದು ಬಗಳಿವೆಯಾ? ಸಹಜವಾಗಿ ಹೇಳಿದನಲ್ಲ. ನಿನ್ನಂಥ ಬಂಡ ಮುಂಡೆ ಶಾಪ ಈ ಎಲ್ಲಂತ ಗಂಡಗಳಿಗೆ ತಗಲುವುದೇ? ಹೆಣ್ಣಿನ ಶಾಪ ಎಂತೆಂತವರಿಗೆ ತಟ್ಟಿರೋದು, ನಿನ್ನಂತವರಿಗೆ ನಿನ್ನ ಜಡೆ ಮೂಡಿದ ಹಿಡಿದು ಹೇಳಿದರೆ ನಮ್ಮ ರಾಕ್ಷಸ ಕೀರ್ತಿ, ನಮ್ಮ ರಾಕ್ಷಸ ಕುಲಕ್ಕೆ ಕೀರ್ತಿ ಬರುವುದಲ್ಲದೆ ಕೊಂದು ಎತ್ತೆಣದು. ಎಲೆ ದುರ್ಮಾರ್ಗಗಳೇ, ಮೂಡನೆ ಸೊಲ್ಲಿಗೆ ಅರಿಯನ್ನು ಬಲ್ಲವನಂದು ಬೀಳಿವಿಯಾ? ಎಲೆ ಸುಂದರಿ, ಆ ನಿನ್ನ ಗಂಡನ ಅಂತ ಬಲ್ಲಿದವನಾಗಿದ್ದರೆ ನಿನ್ನಮ್ಮೆನ್ನ ಒಪ್ಪಿಸಿ ಓಡಿ ಹೋದವನೇತಕ್ಕೆ? ಹೋ ತಮ್ಮ ಪ್ರಚೋದನ, ಅವೋ ತಮ್ಮ ಪ್ರಚೋದನ, ಅವೋ ಅಗ್ರಜ, ಈ ಗಯ್ಯ ನುಡಿಯನ್ನು ಕೇಳದೆ ಇವಳ ಮಾತಿಗೆ ಮರ್ಯಾದೆ ಕೊಡದೆ ಇವಳನ್ನು ಕೈ ಕಾಲುಗಳು ಬಿಗಿದಪ್ಪಿ ನಮ್ಮ ಲೋಹಾವತಿ ಪಟ್ಟಣಕ್ಕೆ ಎಳೆದೊಯ್ಯಲು ನೋಡಿ ಅನುಜ, ಇದೇ ಮಾತ್ರ ಸಹಜ. ಎಲೆ ನಾರಿ ಹೇಳುವನು ಕೇಳು, ಇದು ಒಂದು ಪರಿ. ಎಲೆ ಸುಂದರಿ, ಆ ಭ್ರಷ್ಟನಾದ ವಿಷ್ಣುವಿನ ಮೇಲೆ ನೀನಿಟ್ಟ ಮೋಹವನ್ನು ಮರಿ ನಿನ್ನ ಗಂಡನೆಂದರೆ ನಮ್ಮ ಅಗ್ರಜನೇ ನಿನಗೆ ತಕ್ಕ ಜೋಡಿ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲವೆಂದು ಎಲೆ ಸುಂದರಿ, ನೈಚನೆ ನನ್ನ ಕಾಮದಾರ್ಭಟ ನೋಡಲಿ ಈ ಸಭೆಯು ಸೇರಿ ನೀನು ಪದೇ ಪದೆಯಿಂದ ಹೇಳಿದರೆ ಈ ಸಭೆಯವರಿಗೆ ಆಗುವುದು ವಯ್ಯಾರಿ.
ಎಲೇ ಸುಂದರಿ, ನೀನು ನಕ್ಕರೆ ಹಾಲು ಸಕ್ಕರೆಯಂತೆ ನಗಬೇಕು ಮೆನುಗುತ್ತಾರೆ. ಈ ಸೃಷ್ಟಿಯ ಪ್ರಿಯರನ್ನು ಪರಿಶೀಲಿಸಿ ನೋಡಿದಾಗ ಅದರಲ್ಲಿ ನೀನೇ ನೀಟಾದ ಅತಿಲೋಕ ಸುಂದರಿ. ಎಲೇ ಸುಂದರಿ, ತಾಳಕ್ಕೆ ತಕತೈ ಎಂದು ನಟಿಸುವ ನಾಟ್ಯ ಮಯೂರಿ. ಎಲೇ ಸುಂದರಿ, ಇಂದ್ರನು ಹಾಲಿಯಂ ಬಯಸಿದಂತೆ ನಾನು ನಿನ್ನನ್ನು ಬಯಸುವನೇ ಚಂದ್ರಸಕೂರಿ. ಎಲೇ ಸುಂದರಿ, ಮೂಡನೆ ದುಷ್ಟರಾಯರಂ ನಷ್ಟಗೊಳಿಸಿದ ನಮ್ಮ ಅಗ್ರಜನರು ಕೂಡಿದು ಅದ ಹೊರತು ಬಿತ್ತುವುದಕ್ಕೆ ಗೊತ್ತಾದ ಉತ್ತಮ ಕಾರ್ತಿಗಳ ಪೈಕಿ ಪುಷ್ಯ ಆಶ್ಲೇಷದಲ್ಲಿ ನಮ್ಮ ಅಗ್ರಜನ ಕೂಡ ಬೆರುತ್ತಾರೆ. ಇಲ್ಲೇ ಸುಂದರಿ, ರಾಕ್ಷಸ ಕುಲದ ಕೀರ್ತಿಯಂ ಬೆಳಗಿಸುವ ಬಾಬಾರೇ ನಳನಂಬಿಕೆ ನಮ್ಮನ್ನ ಪ್ರಾಣ ಸಖಿ. ತಪ್ಪಡಿ ನಿಲ್ಸ್ಬೇಕಪ್ಪ, ತಪ್ಪಡಿ ನಿಲ್ಸ್ಬೇಕಲ್ಲೇ ಸ್ವಲ್ಪ. ಸುಂದರಿ, ನನ್ನಂತ ಒಂಟಿ ಬಾಲೆಯನ್ನು ಈ ರೀತಿ ಗೋಳಾಡಿಸುವುದು ನಿಮಗೆ ನ್ಯಾಯವೇ? ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಸರಿರಾಜರು ನಿಮ್ಮನ್ನು ಮೆಚ್ಚುವರೇ? ಯಾತಕ್ಕೆ ಮೆಚ್ಚುವುದಿಲ್ಲ ಸುಂದರಿ? ಕರೆ ಮುಗಿದು ಸೆರೆಗೊಡ್ಡಿ ಬೇಡಿಕೊಳ್ಳುವೆನು ಎನ್ನ ಧರ್ಮ ಸೆರೆಯನ್ನು ಬಿಡು ಅಣ್ಣ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಲ್ಲ ಸುಂದರಿ. ಏನೇ ಸುಂದರಿ, ಏನು ಬಡಿವಾರದ ಮಾತುಗಳನ್ನ ಮಾಡ್ತಿರ್ವಿ? ಏನೇ ಸುಂದರಿ, ಇಲ್ಲಿವರೆಗೂ ನಿನಗೆ ಬಾಯಿಗೆ ಬಂದಂತ ಭ್ರಷ್ಟ ಪಾಪಿಷ್ಟ ಅಂತ ನನ್ನ ಬಾಯಿಗೆ ಬಂದಂತ ಬೊಗಳಿ, ಈಗ ನಂಗ ನಾಚಿಯಂತೆ ಅಣ್ಣಗಳಿಗೆ ಸೆರೆಯನ್ನು ಬಿಟ್ಟು ಕೊಡು ಅಂತ ಕೇಳ್ತೀಯಲ್ಲ, ಸ್ವಲ್ಪನಾದರೂ ನಾಚಿಗಿಲ್ಲವೇ? ಎಲೇ ಸುಂದರಿ, ಅಣ್ಣಗಳೇ ಎಂದು ಕೇಳಿದರೆ ನಿನ್ನ ಗಂಡನಾದ ಆ ಬಣ್ಣನ ವಿಷ್ಣುವು ಬಲವಂತನೊಂದು ಕೊಂಡಡಿವಿರಿಯಲ್ಲ, ಆ ವಿಷ್ಣುನ ಅಂತ ಬಲವಂತನಾಗಿದ್ದರೆ ನಮ್ಮಂತ ಅಣ್ಣ ತಮ್ಮಂದಿರು ಸೋಲಿಸಿ ನಿನ್ನನ್ನು ಸೆರೆ ಬಿಡಿಸಿಕೊಂಡು ಬಂದರಂತ ಹೇಳು. ಎಲೇ ಸುಂದರಿ, ಇಲ್ಲವಾಯ್ತೆ ನಿನ್ನ ಗಂಡನಾದ ಆ ವಿಷ್ಣುವು ರಣಹೇಡಿ ಅಂತ ಒಪ್ಪಿಕೊಂಡು ಹೋಗು. ಅಹೋ ತಮ್ಮ ಪ್ರಚೋದನ, ಅಣ್ಣ ಶಕ್ತಿಸುವುದನ, ಈ ಗಯ್ಯ ನುಡಿಯಮ್ಮ ಕೇಳದೆ ಸಿಎಂ ಶಿವರ ಸೆರೆಯಮ್ಮ ಬಿಟ್ಟು ಬಿಡು. ನಿನ್ನ ವಿಷ್ಣು ಎಲ್ಲಿ ಅಡಗಿರೋ ಅಲ್ಲಿಗೆ ಹೋಗಿ ಅವನನ್ನು ಸೆರೆ ಹಿಡಿದು ದೇವನನ್ಸಿಕೊಳ್ಳೋಣ. ನಡೆಯ ತಮ್ಮ, ಇದೇ ಮಾತು ಸಹಜ. ಎಲೇ ಸುರನಾರಿ, ನಮ್ಮಣ್ಣನ ಆಜ್ಞೆಯ ಆಯಿತು. ಎಲೇ ಸುರನಾರಿ, ಅಣ್ಣಯ್ಯ, ನಮ್ಮಣ್ಣನ ಆಜ್ಞೆಯಾಯಿತು, ನಿನ್ನನ್ನು ಧರ್ಮ ಸೆರೆ ಬಿಡುವೆನು. ಆದರೆ ಸುಂದರಿ, ಅಣ್ಣಯ್ಯ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀನು ಇಲ್ಲಿಂದ ಹೊರಟು ಹೋಗಬಹುದು. ಏನೊಂದು? ಎಲೇ ಸುಂದರಿ, ಅಣ್ಣಯ್ಯ, ಇಲ್ಲಿಯವರೆಗೆ ನಮ್ಮನ್ನು ಪಾಪಿಷ್ಟ, ದುರ್ಮಾರ್ಗ, ಅಧಮರು, ನೀಚರೆಂದು ಬೊಗಳಿದೆಯಲ್ಲ, ನಾವು ನೀಚರೋ ಅಥವಾ ನಿನ್ನಂತ ಸುಂದರಿಯನ್ನು ನಮ್ಮಂತ ರಾಕ್ಷಸರ ಹತ್ತಿರ ಬಿಟ್ಟು ಹೋದ ನಿನ್ನ ಗಂಡನು ಅಧಮನೋ? ಇದಕ್ಕೆ ತಕ್ಕ ಉತ್ತರ ಈ ಸಭದವರೆಗೆ ಕೊಟ್ಟು ನೀನು ಇನ್ನು ಹೋಗಬಹುದು ಸುಂದರಿ. ಎಲೇ ಸುಂದರಿ, ಏನು ಹೇಳಿದೆ? ನಾನು ಹೇಳಿದ್ದು ನಿನಗೆ ತಿಳಿಯಲಿಲ್ಲವೇನೆ ಸುಂದರಿ? ನನ್ನ ಗಂಡನ ರಾಕ್ಷಸನೋ ಅಥವಾ ನೀವು ರಾಕ್ಷಸರು ಎಂದು ಕೇಳಿದೆಯಲ್ಲ? ನಾವು ಧರ್ಮರೋ ಅಥವಾ ನಿನ್ನ ಗಂಡನಾದ ಆ ಭ್ರಷ್ಟನಾದ ವಿಷ್ಣು ಧರ್ಮಾತ್ಮನೋ? ಧರ್ಮದಲ್ಲಿ ಯಾರಿಗೂ ನ್ಯಾಯ ಅನ್ಯಾಯ ಗೊತ್ತಿರುವುದಿಲ್ಲ, ಆದರೆ ಅದನ್ನು ತಿಳಿದಾಗ ಮಾತ್ರ ಧರ್ಮ ಅಧರ್ಮ ಎನ್ನುವುದು ಗೊತ್ತಾಗುವುದು. ಯಾವುದು ಧರ್ಮ ಸುಂದರಿ? ನಿನ್ನಂತ ಸುಂದರ ಸ್ತ್ರೀಯನ್ನು ನಮ್ಮಂತ ಅಗ್ರಜರೊಡನೆ ಬಿಟ್ಟು ಹೋದ ಆ ಬಂಡನದು ಧರ್ಮವೋ ಅಥವಾ ನೀನು ಅಣ್ಣ ಎಂದು ಬೇಡಿಕೊಂಡರೆ ನಾವು ಬಿಟ್ಟದ್ದು ಧರ್ಮವೋ? ಈಗ ನಿನ್ನಲ್ಲಿ ಧರ್ಮ ಬರಬೇಕಾದರೆ ನನ್ನಂತವರ ಧರ್ಮ ಸರಿ ಬಿಟ್ಟರೆ ನಿನಗೆ ಧರ್ಮ ಬರುವುದು. ಅಣ್ಣ ಸುಗುಣ ಲಾವಣ್ಯ, ನಿನ್ನ ಆ ಭ್ರಷ್ಟನ ವಿಷ್ಣು ಮುಂದೆ ನನ್ನ ಮುಂದೆ ಆ ಪದೇ ಪದೇ ತಿದ್ದಿ ಹೇಳಬೇಡ. ನೀನಿನ್ನು ಹೊರಟು ಹೋಗು ಸುಂದರಿ. ನಿನ್ನ ಇಷ್ಟದಂತೆ ಆಗಲಿ ಅಣ್ಣಗಳಿಗ, ಇನ್ನು ನೀನು ಹೊರಟು ಹೋಗಬಹುದು ಸುಂದರಿ. ವಿಷ್ಣು ಲಕ್ಷ್ಮಿ, ವಿಷ್ಣು ಬರಬೇಕು. ಕಾಂತೆ, ಹಾ, ದುರ್ಮಾರ್ಗರ ಕೈಗೆ ಒಪ್ಪಿಸಿ ನೀನು ಕಳ್ಳನಂತೆ ಎಲ್ಲಿ ಹೋಗಿದ್ದ ಪ್ರಿಯ? ತಿಳಿಸು ನಿನ್ನ ವಿಷಯ. ಅದನಿಗೆ ಹೊಡಿಬಿಟ್ಟನ್ನ. ಮೋಹದ ರಮಣಿ, ಆ ದುಷ್ಟ ದಾನವು ಕೂಡ ಯುದ್ಧ ಮಾಡಿ ಜಯಿಸಬೇಕಂದರೆ ಆ ಪರಶಿವನ್ನು ವರವನ್ನು ಕೊಟ್ಟಿವನು. ಹೌದೇ ಪ್ರಿಯ? ಆ ಸುಂದರಿ, ಸುಂದರ, ಆ ದುಷ್ಟ ಹೂಳ ರಕ್ಕಸರೇ ಯಾವ ಪ್ರಾಣವಿಂದಲೂ ಮರಳಬಾಯಂತೆ ವರವನ್ನು ಕೊಟ್ಟಿರೋನು. ಸುಂದರಿ, ಇಂಥ ಸಮಯದಲ್ಲಿ ಇಂಥ ಅವಸರ ಪಡೋದು ಸರಿಯಲ್ಲ. ಕೂಳ ರಕ್ಕಸರು ದುಷ್ಟ ಶಿಕ್ಷಿಸಿ ಸಮಾನ ಮಾಡಿ ಬರುವೇನು. ಸ್ವಲ್ಪ ಗೋಳಂತ ನೋಡ ರಮಣಿ ಪಡಿವೇಣಿ.
ಎಲ್ಲ ಸಾರಥಿ ಭೂಪತಿ ಎನ್ನ ಬಳಗ ಹಸ್ತದಲ್ಲಿ ಮರಿಗೆ ಸುಧಾಸನನ್ನ ಬರೆಯುವ ಸಾರಥಿ ನಿನ್ನ ಇಷ್ಟದಂತಾಗಲಿ ಭೂಪತಿ. ಬಳಿರೇಯಲ ಇಮ ಅನ್ನವ ದೇವಾ ಗುಡಿ ಗುಡಿಗೆಂಬ ಸಿಂಹದ್ದನಿಗೆ ದಡ್ಬಡಲ್ಲೆಂದು ಈ ಬಡಿವಿಗೆಂ ಬಿಡದೊಡ ಬಡಿಯುವ ಅನ್ನವ ದೇವಾ ಎನ್ನಯ ಹರ್ಬಡ ದೆಬ್ಬೆಗೆ ಸಬ್ರಾಜರು ಅನ್ನವ ದೇವಾ ಸಾಗರಗಳು ಉಕ್ಕೇರಿ ಗಿರಿ ಶಿಖರಗಳು ಸಿಡಿದು ಬಿದ್ದವು. ಇಂಥ ಬಲಿಷ್ಠನ ಮುಂಭಾಗದೋಳು ನಿಂದು ವಂದನೆಯ ಮಾಡಿ ಮಾತನಾಡಿರುವ ನೀನು ಓಹೋ ದೇವ, ನಾವು ಅಂದರೆ ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಎಣ್ಣಿಗೆ ಕಟ್ಟಿದ ತಾಳೆಯ ಸಾಕ್ಷಿ, ಈ ಬಯಲಾಟಕ್ಕೆ ಸಾರಥಿಯೇ ಸಾಕ್ಷಿ. ನನ್ನನ್ನು ಸುಂದರ ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ. ಹೇಳಬೇಕು ತಮ್ಮ ನಾಮಾಂಕಿತ ಪೂರ್ತಿ. ಬಳಿರಿಯೇ ಸಾರಥಿ ಭೂಪತಿ ಎನ್ನ ನಾಮಾಂಕಿತವೇನೆಂದರೆ ಅದೇನು ದೇವ? ಚಂಡ ಪ್ರಚಂಡ ಭುಜಬಲು ದಂಡ ಕಣ್ಣನದೋಳು ಎದುರಾದ ಬಂದರ ಮಣ್ಣಂಗಳಂ ಚಂಡಾಡ ದಿಂಡುಗೆಡುವ ದಶ ಭವನದಲ್ಲಿ ಹಂಡ ಪಿಂಡ ಬ್ರಹ್ಮಾಂಡಗಳ ಮೊಡಗೂಡಿದ ತ್ರಿಮೂರ್ತಿಗಳಲ್ಲಿ ಪ್ರಖ್ಯಾತನಾದ ಹಾಗೂ ಅಷ್ಟದಿಕ್ಪಾರಕರಲ್ಲಿ ಶ್ರೀಮನ್ನಾರಾಯಣನ ಬಲಹಸ್ತದಲ್ಲಿ ಹಿರಿಯವ ಸುದರ್ಶನೆಂಬ ಜಾನ ಎನಗೆ ಸರಿಸಮಾನರಿಲ್ಲವೆಂದು ಓಡಿಸಿದ್ದೇವೆ. ಸುದರ್ಶನ ಮಹಾರಾಜರು ಉತ್ಥವಾದರೆ ಈ ಸಭಾಮತಕ್ಕೆ ಬಂದ ತಾತ್ಪರ್ಯವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ದುಷ್ಟರಂ ನಷ್ಟಗೊಳಿಸಿ ಶ್ರೇಷ್ಠರಂ ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮನ್ ಮಹಾವಿಷ್ಣುವು ನಿಂದಿನ ದಿನ ಎನ್ನಿಗೆ ಧಿಕ್ಕರಿಸಿ ಈಗ ದೇವದರಿಗೆ ಬಾಧೆಯಂ ಕೊಟ್ಟ ಕುಲ್ಲ ರಕ್ಕಸರೋ ಶಕ್ತಿ ಸೋದನ ಪ್ರಚೋದರೆಂಬ ಆ ಅದಮರೊಡನೆ ಆ ಮೂರ್ಖರಿಗೆ ಜೀವಿಗಳಿಂದ ಆ ಪರಶಿವನು ವರಮಂ ಕೊಟ್ಟಿರೋದಾದ ಕಾರಣ ಸ್ತ್ರೀಯರಿಯು ಇದನ್ನು ತಿಳಿಯದೆ ಸೋಲು ಅನುಭವಿಸಿ ಹಿಂದರಿಗೆ ಬಂದಿರುವನು. ಈಗ ಅದೇ ಚಿಂತೆಯಲ್ಲಿ ಮಗ್ನನಾಗಿರುವನಂತೆ. ಆದ ಕಾರಣ ಆ ಮಹಾಮಹಿಮನಿಗೆ ಇದರ ಮರ್ಮಮಮ್ಮಿ ಹೇಳಿ ನಾನು ಓರ್ವನೇ ಹೋಗಿ ಆ ಮೂರ್ಖರ ಸ್ತ್ರೀಯರ ಕೃಪೆಗೆ ಪಾತ್ರನಾಗಬೇಕೆಂದು ಬರಣವಾಯಿತು. ಖಂಡಿತ ಸಾರಥಿ ಈ ಪೀಠವನ್ನು ಅಲಂಕರಿಸಿ ಜಾಗೃತಿ.
ನಮೋ ನಮೋ ನಾರಾಯಣ, ನಿನಗೆ ವಂದನೆ ಮಾಡುವೆನು ಈ ನಿನ್ನ ಆಯುಧವಾದ ಸುದರ್ಶನ. ದೀರ್ಘಾವಸ್ಮಸ್ತು ಮೇಲಕ್ಕೆ ಸುದರ್ಶನ, ಹೆಚ್ಚಾಲಿ ನಿನ್ನ ಸೂರತನ. ರಕ್ಕಸರ ಸಮೂಹ ಎಂಬರ ವಿಪರಾಂತರಕ್ಕೆ ಪಾವಕ ಸ್ವರೂಪನಾದ ರಾಕ್ಷಸಾಂತಕನೇ ಸುದರ್ಶನೇ, ನೀನು ಈ ರೀತಿ ಚಿಂತೆ ಮಾಡುವುದನ್ನು ಬಿಡು ಬೇಗನೆ. ಸುದರ್ಶನ ಬೋಳಿರ ಪಟುತರ ವೀರಾವೇಶವಳ್ಳ ಮದ ಮುರ್ಕರ ಮೃಣ್ಣಂಗಳಂ ಚೆಂಡಾಡಿ ಬಿಡುವೆನು. ಬಲ ಬಲ ಸುದರ್ಶನ. ಪರಮಾತ್ಮ ಸುದರ್ಶನ, ನಿನ್ನ ಆಜ್ಞೆಯಂತೆ ಹತ್ತಳ ವಿತಳ ಪಾತಾಳ ರಸತಳಾಂಗಳಂ ವೇದಿಸಿ ನಿನ್ನ ಆಜ್ಞೆಯ ಪಾಸಿ ಕೀರ್ತಿಯನ್ನು ಪಡೆಯುವೆ. ಬಲ ಸುದರ್ಶನ, ಮೆಚ್ಚಿ. ಓ ದೇವಾ, ಓಹೋ ಸುದರ್ಶನ, ಆದರೆ ಇಲ್ಲಿವರೆಗೂ ನನಗೆ ಸೋಲು ಎಂಬುವುದು ಕೊನೆಸಿನಲ್ಲಿಯೂ ಕಂಡವನಲ್ಲ. ಬಲ ಬಲ. ಆದರೆ ನಿನ್ನಿನ ದಿನ ಆ ಕೂಳನಾದ ಶಕ್ತಿ ಸೂದನ ಪರಶೋಧರೆಂಬ ಆದಮರೊಡನೆ ನೀವು ಎನ್ನಂ ಧರಿಸದೆ ಯುದ್ಧಕ್ಕೆ ಹೋದರಿಂದ ನಿಮಗೆ ಸೋಲಾಯಿತು. ಬಲ ಸುದರ್ಶನ. ಸುದರ್ಶನ, ಆ ಧನುಜ ಅಧಮರಿಗೆ ಶಿವನು ಜೀವಿಗಳಿಂದ ಮರಣ ಬಾರದಂತೆ ವರಮಂ ಕೊಟ್ಟಿರಲಾದ ಕಾರಣ ಹೌದು ಸುದರ್ಶನ. ನಿನಗೆ ಇಂಥ ಪರಾಭವಾಗಿತ್ತು. ಇಂದಿನ ದಿನ ನಾನು ಓರ್ವನೇ ಹೋಗಿ ಅಭಯವಂ ಕೊಟ್ಟರೆ ತಕ್ಷಣವೇ ಆ ಮೂರ್ಖರ ಶಿರಂಗಳ ಮರಿದು ನಿಮ್ಮ ಪಾದ ಮುಂದೆಡೆವನು ದೇವ ದಿವ್ಯ ಪ್ರಭಾವ. ಛತ್ರಿ ಮಾತಿನಾದ ಸುದರ್ಶನ, ಮಚ್ಚಿನ ನಿನ್ನ ಸೂರತನ. ಆ ಬಲ್ಲಿದ್ರ ಜನರು ಯುದ್ಧ ಮಾಡಿ ದೇಸಾಲಿ ಬಂದು ಸುದರ್ಶನ ನಾರಾಯಣ, ಆದ ಕಾರಣ ನಾನು ಒಂದು ಆಲೋಚನೆ ಮಾಡ್ತಿದ್ರು. ಆ ರಕ್ಕಸರು ಮಹಾಬಲ್ಯದರು ಶಿವನವರ ಬಸಗರು ಇಂಥವರು ನಾನಿಲ್ಲದೆ ನೀನು ಓರಿಯವನು ಹೇಗೆ ಜಯಿಸಿ ಬರಿ ವಿಚಾರ ಮಾಡಿ ನೀವು ಸುದರ್ಶನ ತಡ ಮಾಡಿ ನೋವು ಇಚ್ಛಣ. ಆಹೋ ಈರಣ್ಣ ಕಶಪನನ್ನು ಸೀಳಿದ ಲಕ್ಷ್ಮೀಪತಿ ಬಿಡು ಬಿಡು ನಿನ್ನ ಮನದ ಭ್ರಾಂತಿ. ಬೋಳಿರ ಗುಡಿಗೆಂಬ ಸಿಡಿಲಿನ ಹಬ್ಬಡದಂತೆ ಹೋಗಿ ಆ ಲೋಹಾವತಿಯ ಪಟ್ಟಣಂ ಶಿರಂಗಳಂ ಕತ್ತರಿಸಿ ನಿಮ್ಮ ಪಾದ ಮುಂದೆ ದೇವ ದಿವ್ಯ ಪ್ರಭಾವ. ಎಲ್ಲ ಸುದರ್ಶನ ನಾ ಬಲ್ಯದ ಈಗ ನಿನ್ನ ಅನುಭವ ಈ ಕಾರ್ಯವು ಯಾರು ಮಾಡಲಾರದು. ಎನ್ನ ಮನ ಅಭಿಮಾನಂ ಕಾಯರು ರಕ್ಷಸರು ಯಾರು ಇಲ್ಲ. ನಾರಾಯಣ, ಆ ಕುಲರಕ್ಷರಿಗೆ ಮನುಜ ಮಾತ್ರವಿಂದಲೂ ಯಾವ ಪ್ರಾಣವಿಂದಲೂ ಮರಣವಿಲ್ಲ. ಆದ ಕಾರಣ ನೀನು ಆ ರಕ್ಕಸರ ಹೋಗಿ ಯುದ್ಧ ಮಾಡಿ ಜಯಶಾಲಿ ಬಾ ಎಂದು ಆಶ್ರಯ ಮಾಡಿ ಈ ಕ್ಷಣವೇ ಸಮರಕ್ಕೆ ಪೋಷಿದ ತಡ ಮಾಡಿ ಹೋಗುವ ಕ್ಷಣ. ನಾರಾಯಣ ಬಳಿ ಬಳಿ ಸಾರದೆ ಗೋಮತಿ ಜಾಗ್ರತೆಯಿಂದ ರಥವನ್ನು ತಂದಿಸು, ದಿವ್ಯತರ ಮಾದಾಸ್ವಂಗಳಂ ಬಂಧಿಸು. ಬೋಳಿರ ಲೋಹಾವತಿಯ ರಕ್ಕಸರಾದ ಶಕ್ತಿ ಶೋಧನಾ ಪ್ರಚೋದರೆಂಬ ಆ ಅಧಮರೊಡನೆ ಮಕ್ಕ ಮಾರೆಯಂತೆ ಬರುತ್ತನೆ ಸುದ್ದಿಯಂ ತಿಳಿಸು. ಮಗ್ರಥವು ಮಾಡಿಸಿ ಸಾರಥಿ ಅತಿ ಜಾಗ್ರತೆ. ಇನ್ನ ಎಷ್ಟದಾಗಿ ಬುದ್ಧಿ ಸತ್ಯ ಸೂದನ ಪ್ರಸೋದನ ರೆಡಿ ಆಗಿರ್ಬೇಕು. ಕಿರೀಟ ಕಟ್ಟಿಗಪ್ಪ ಪ್ರಸೋದನ. ನಮೋ ನಮೋ ಮಾತೆ ಲೋಕ ಪ್ರಖ್ಯಾತೆ. ನೀಗೆ ಮಂಗಳವಾಗಲಿ ಮೇಲಕ್ಕೆ ಪುತ್ರ ಕೋಮಲಗಾತ್ರ. ಕುಮಾರ, ಅಹೋ ಮಯ, ನೀನು ಹೋಗುವ ಪಯಣವೆಲ್ಲಿಗೆ? ಶಕ್ತಿ ಸೋದರ ಪ್ರಚೋದರೆಂಬ ಅಧಮರೊಡನೆ ಯುದ್ಧಕ್ಕೆ ಹೋಗೋಣ ಮಾತೆ. ಪುತ್ರ, ಅಮ್ಮಯ್ಯ, ಆ ಶಕ್ತಿ ಸೂದನ ಪ್ರಸೂದರ ಅಂದರೆ ಸಾಮಾನ್ಯದವರೆಂದು ತಿಳಿದಿರುವಿಯಾ? ನಾನೇನು ಸಾಮಾನ್ಯನವನ್ನ ಮಾತೆ. ಕಂದ, ಜನನೇ, ಅವರೊಡನೆ ಯುದ್ಧವನ್ನು ಮಾಡಿ ಹೊರಟಿರುವಿಯಲ್ಲ, ಹೌದು ಮಾತೆ. ನಿನಗೆ ಆಜ್ಞೆಯನ್ನು ಕೊಡಬೇಕೆ? ಹೌದು ಮಾತೆ. ಪುತ್ರ ಮಾತೆ, ಹಾಗಾದ್ರೆ ಹೇಳಿ ಕೇಳು. ಸತ್ಯ ಸೂದನ ಪ್ರಸೋದನ. ಮಗನೇ ಜಗದಿ ಮಹದೋರನೇನೆ ವಿರಾಟೋ ಧರಿಸನೆ, ಮಗನೇ ವಿರಾಟೋ ಧರಿಸನೆ.
ಅಮ್ಮಯ್ಯ, ಆ ಮದಾಂಧರಾದ ಶಕ್ತಿ ಸೂದರ ಪ್ರಸೂದರನ್ನು ಸಂಹಾರ ಮಾಡಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು. ಭಕ್ತ ಶಿರೋಮಣಿ ನೀನೇ ಧೀಮಣಿ. ಓ ಅಮ್ಮಯ್ಯ, ನಿನ್ನ ಇಷ್ಟದಂತಾಗಲಿ ಅಮ್ಮಯ್ಯ. ಬಳಿ ಬಳಿರ್ರೇ ಎಲೈ ಸಾರಥಿ ಭೂಪತಿ, ಜಾಗ್ರತೆಯಿಂದ ರಥವನ್ನು ತಂದು ನಿಲ್ಲಿಸು. ಶಕ್ತಿ ಸೋದನ ಪ್ರಚೋದನರು ಯುದ್ಧಕ್ಕೆ ಹೋದರಿಂದ ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದ ಆರತಿಯನ್ನು ಮಾಡಿ ಈ ಪೀಠವನ್ನು ಅಲಂಕರಿಸು. ಅವು ಅಮ್ಮಯ್ಯ, ನಿನ್ನ ಇಷ್ಟದಂತಾಗಲಿ. ಶಕ್ತಿ ಸೋದನ ಪ್ರಚೋದನ ಬರಬೇಕು. ಶೂರರನು ಜಯ ಸುತನಯನೇ ಜಯದಾರತಿ ಓದುತನಯನೇ. ಗಣದೇವಿಯ ನೀಡಲಿ ಗಂಗೆ ಜಯ ಮಾಲೆಯ ನಿನಗಾಗಲು ಹೋಗುತ್ತನಯ ಎಂದು ಅಪಜಯ. ರಣಸಂಗಡಿಯಲ್ಲಿ ಭೀಕರ ತೋರಿದ ತನಯ ನಿನಗಾಗಲಿ ಜಯ. ಸಂಗರನಿ ಬೇಡ ಬೇಡ. ಮಗನೇ, ಓಹೋ ಅಮ್ಮಯ್ಯ, ನೀನು ಹೋದ ಕಾರ್ಯ ಜಯವಾಗಲೆಂದು ಜಯದ ಆರತಿಯನ್ನು ಮಾಡಿರುವನು. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲಗಾತ್ರ. ನಿನ್ನ ಇಷ್ಟದಂತಾಗಲಿ ಮಾತೆ. ಬಳಿ ಬಳಿ ಬಲಿದೆ ಸಾರಥಿ ಭೂಪತಿ, ಆ ಬಾ 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 ಬಾ, ಈ ಲೋಹಾವತಿಯ ಪಟ್ಟಣಮಂ ನೋಡಿದ್ಯಾ? ನೋಡಿದ್ದೀನಿ ಹೇಮ. ಸುರರಂ ದುಃಖಪಡಿಸಿ ಪರ ನಾರಿಯರಂ ಸೆರೆಯಲ್ಲಿರಿಸಿ ಹಾ. ಯಜ್ಞ ಯಾದಿಗಳಂ ಕೆಡಿಸಿ ಅಧರ್ಮ ಅಕ್ರಮ ಆಗಿರುವಂತಹ ಆ ಅಧಮರ್ಮಂ ನೋಡಿದ್ಯಾ? ನೋಡಿದ್ದೀನಿ ಹೇಮ. ಬೋಳಿರ ಜಗತ್ ಕಲ್ಯಾಣ ಕಾರ್ಯಕರ್ತ ಕಾರ್ಯಂ ಸಾಧಿಸು ಶ್ರೀ ವಿಷ್ಣು ಸೇವೆ ಮಾಡು ದುರಿನ ಬಾಪು ಬಾಪುರೇ. ಆ ಅಧಮರು ನೋಡಿ ಒಡನೆ ಇಲ್ಲಿ ತನಕ ಮಾಡಿದ ದುಷ್ಟ ಕಾರ್ಯಗಳನ್ನು ನೆನೆಸಿಕೊಂಡರೆ ಬೋಳಿರ ಎನ್ನ ಹೃದಯದೋಳ ಕೋಪ ರಭಸವು ಬೆಳೆದೆಬ್ಬಿಸಿದಂತಾಗಿತ್ತು. ಎಲ್ಲ ಸಾರಥಿ ಭೂಪತಿ, ಎನ್ನ ದುಡತರ ಶಕ್ತಿಯಿಂದ ಆ ಮದಾಂಧರ ಶಿರಂಗಳಂ ಕಡಿದು ಆ ದಾರ ಮಂಡಲಕ್ಕೆ ಸೇರಿಸಿ ಬಿಡುವ ದೇವ ದಿವ್ಯ ಪ್ರಭಾವ. ಅಹೋ ಅನುಜನಾದ ತಮ್ಮ ಪ್ರಚೋದನ, ಇದೇನೋ ಗನಗಂಟನ, ಅದೇನೋ ಅಗ್ರಜ. ಹಿರಣ್ಯ ಕಶಂ ಕೊಂದ ವಿಶ್ವರೂಪನೋ ಅಥವಾ ದಕ್ಷ ಬ್ರಹ್ಮ ಕೊಂದ ವೀರಭದ್ರನೋ, ತಾರಕಾಸುರ ಕೊಂದ ಅಥವಾ ಷಣ್ಮುಖನೋ ತಮ್ಮ ಪ್ರಚೋದನ ನಾ ಶಕ್ತಿಸುವ ಯಾರಾದರೆ ಏನೇ ಅವನನ್ನು ರುಂಡವನ್ನು ಕಳೆದು ನಮ್ಮ ಲೋಹಾವತಿ ಪಟ್ಟಣಕ್ಕೆ ತೋರಣವ ಹೆಬ್ಬಾರಿ ತೋರಣವಾಗಿ ಕಟ್ಟುವಂತನಾಗುತ್ತಮ್ಮ. ಇದೇ ನಿನಗೆ ಹೇಳಿದ್ರಮ್ಮ. ಅಹೋ ಅಗ್ರಜ, ನಮ್ಮ ಪುರದ ಕೋಟೆಗಳಂ ಸುಟ್ಟು ಜನರಿಗೆ ಭಯವಂ ಹುಟ್ಟಿಸಿದ ಮದ ಮೂರ್ಖನ ಧಾವನೆ ಆಗಿರಲಿ ಅವನನ್ನು ಹಿಡಿದು ತಂದು ನಿನ್ನ ಪಾದದ ಮುಂದೆ ನಿಲ್ಲಿಸುವೆನು ಪಡವೀಪತೆ. ನೋಡೆನ್ನ ಸಹಜವ ರೀತಿ ಬಲದಮ್ಮ. ಬೋಳಿ ಬಳಿರ್ರೇ ಎಲೈ ಮದ ಹೊಂದಿದ ಮಹಾಂತನಂತೆ ನಿನ್ನ ಹಡಂಬರಂ ಕೊಚ್ಚಿಕೊಂಡರೆ ನಿನ್ನಂತ ಕುಲ್ಲ ರಕ್ಕಸನಿಗೆ ಈ ಸುದರ್ಶನಿಗೆ ಹೆದರಿಕೆ ಉಂಟಾಗುವುದೇ? ಎಲೈ ಬಂಡ ಒಂದೇ ಮಾತಾಯ ಎಲೈ ಹಿಂಗು ತಿಂದ ಮಂಗನಂತೆ ನಗಿವ ಕಾಲಾಂಗನೆ, ನೀನು ದಾರು ನಿನ್ನಯ ನಾಮಾಂಕಿತವೇನೋ?
ಲೇ ಭಂಡ, ಜಾಗೃತಿಯಿಂದ ಎನ್ನ ಕೂಡ ಯುದ್ಧ ಮಾಡಿ ಗೆದ್ದು ಹೋಗು, ಇಲ್ಲವಾದರೆ ಎನ್ನ ಪಾದವನ್ನು ಶರಣಾಗತ ಮಾಡು. ಎಲೇ ಭಂಡ, ಮೂರ್ಖ, ಎಲೇ ಎಚ್ಚರವಿಲ್ಲದೆ ಮಾತನಾಡಿದರೆ ಆರಿಸುವೆನು ನಿನ್ನಯ ರುಂಡ. ಎಲೇ ಭಂಡ, ಸ್ವಲ್ಪ ತಾಳಲೇ ಅದವ. ಮೀನುಗಾರು ನಿನ್ನಯ ನಾಮಾಂಕಿತವೆಯನ್ನು ಎನ್ನ ಮುಂದೆ ನುಡಿದು ನಿನ್ನ ಜೀವ ಉಳಿಸಿಕೋ ಬಂದ, ಆರಿಸುವೆನು ನಿನ್ನಯ ರುಂಡ. ಹೊಳಿರೇ ಎಲೈ ಮದ ಹೊಂದಿದ ಮದ ಅಂದನಂತೆ ನಿನ್ನ ಹಡಂಬರಂ ಕೊಚ್ಚಿಕೊಂಡರೆ ನಿನ್ನಂತ ಕುಲ್ಲ ರಕ್ಕಸನಿಗೆ ಈ ರಕ್ಕಸರ ಸಂಹಾರ ಈ ಸುದರ್ಶನಿಗೆ ಹೆದರಿಕೆ ಉಂಟಾಗುವುದೇ? ಎಲೈ ಬಂಡ, ಎಲೇ ಭ್ರಷ್ಟ, ಈ ವೀಣ ಮಂಡಲವನ್ನೇ ಗಡಗಡನೆ ನಡಬಗರಿಯಂತೆ ನಡಗಿಸುವ ಭುಜಬಲ ತ್ರಾಣವುಳ್ಳ ಎನಗೆ ಭಯ ಉಂಟಾಗುವುದೇ? ಎಲೈ ಮರಳೆ, ನಿಮಗೆ ಸದಾಶಿವನು ಕೊಟ್ಟ ವರವದ ರೀತಿಯನ್ನು ಮರೆತಿರಲ್ಲ. ನಿಮ್ಮ ಶಕ್ತಿದಿಂದಲ್ಲ, ಅತಿ ಜಾಗ್ರತೆಯಿಂದ ವಿದ್ದಕ್ಕೆ ನಿಲ್ಲಲೈ ಬಂಡ ಪರಮ ಪಾಪಿಷ್ಟ. ಎಲೇ ಈ ಸುದರ್ಶನನೆಂಬ ಹುಡುಗ ನೀನರಿಯೇ ಎನ್ನಯ ಬೆಡಗ, ನೀನು ಬಿಟ್ಟ ಬಾಣಕ್ಕೆ ಪ್ರತಿಶರವ ಮೂಡಿ ಈ ಕಡೆಗೈದಿರುವನು. ಮಂದರಾತ್ರಿಗೆ ಮಿಂಚು ಮುಚ್ಚಿದರೆ ಏನಾಗಬಲ್ಲದು ಮೂಡ, ಎಚ್ಚರ ತಪ್ಪಿ ಮಾತನಾಡಬೇಡ. ಬೇರೆ ಕರ್ಕಶ ಮಾತ ಅರ್ಕನಂತ ಬಾಣವಂ ಬಿಡುವೆ, ಇದನ್ನು ತರಹರಿಸಿಕೊಂಡು ಮಾತನಾಡು. ಈ ಪ್ರಸೂದನೆಂದರೆ ಈ ಜಗತ್ತೇ ತಲೆ ಕೆಳಗಾಗುವುದು ಮೂಡ, ಈ ಎಚ್ಚರ ತಪ್ಪಿ ಮಾತನಾಡಬೇಡ. ಬಳಿರೇ ಎಲೈ ಪ್ರಚೋದನೆಂಬ ಪ್ರಕ್ಕಸಾದಮ, ಎಲೈ ಸುದರ್ಶನೆಂಬ ಹುಡುಗ, ಎನ್ನ ಮುಂದೆ ಸಾಗಲಾರದು ನಿನ್ನ ಪರಾಕ್ರಮ. ಸ್ವಲ್ಪ ತಾಳಲೇ, ಯಾರ ಮುಂದೆ ತೋರಿಸುವನು? ನಿಮ್ಮಿಕ್ಕಿ ಮೀರಿದ ಅನೇಕ ಮಂದಿ ಜನರು ಕಡಿದು ಎನ್ನ ಮುಂದೆ ನಿನ್ನ ಜಂಬವಂ ಕೊಚ್ಚಿಕೊಳ್ಳಿವ್ಯಾ. ಸಾವು ಸಮೀಪಿಸಿದೆ, ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂಡ, ಆರಿಸಬೇಡವನ್ನೇ ರುಂಡ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೈ ಮೂರ್ಖ. ಅಯ್ಯೋ ಅನುಜನಾದ ತಮ್ಮ ಪ್ರಚೋದನ, ಈ ನಿನ್ನ ಅಗ್ರಜನ ಮರೆತು ಈ ರಣರಂಗದಲ್ಲಿ ಬಿದ್ದು ಮೈ ಮರಿತೀಯ. ಅಯ್ಯೋ ತಮ್ಮ, ನಿನ್ನಂತ ವೀರಗ್ರಣ ಸೋದರನ ಮರೆತು ನಾನೆಂತೂ ಜೀವಿಸಲಿ. ಅಹೋ ತಮ್ಮ, ಏನಿಲ್ಲದ ಈ ಸರಿ ಸಂಪತ್ತು ಸುಡಲೇ ಮಾಡಲಿ ತಮ್ಮ. ಬಾಪುರ ಉಕ್ಕು ಪರಕ್ರಮಕ್ಕೆ ಈ ಬ್ರಹ್ಮಾಂಡವನ್ನೆಲ್ಲ ದಡ್ಡಡಲ್ಲನ್ನು ಒಡೆಬಡಲೇ ಮಾಡಲಿ ತಮ್ಮ. ನಿನ್ನನ್ನು ಸಂಹರಿಸಿದ ಸುದರ್ಶನೆಂಬ ಭ್ರಷ್ಟನು ಒಂದು ದೊಡ್ಡದಾದ ಗುಡ್ಡದ ಬಂಡಿಗೆ ಎಲ್ಲ ಸತ್ತಾಸದಿಂದ ಮುರಿದು ಕಟ್ಟಿಸಿ ಪುಡಿ ಪುಡಿ ಮಾಡಿ ಬಿಸಾಡಲಿ. ಏನು ಮಾಡಲಿ ತಮ್ಮ? ಬಾಪುರ ಉಕ್ಕು ಪರಾಕ್ರಮಕ ತೇಜವನ್ನು ನೋಡಿ ಮನ ಮನಸವ ತಾಳುವಂತ ಎಂತ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿ ಸುಡಲಿ. ಏನು ಮಾಡಲಿ ತಮ್ಮ? ಬಳಿ ಸಾರದೆ ಈಗ ನನಗೋಸ್ಕರ ಇದು ದುಃಖ ಮಾಡೋ ಸಮಯವಲ್ಲ. ಅದನಕಲಿ ಎಂದೆನಿಸಿದ ಎನ್ನ ತೀರ ಸೋದರ ನೋಡಿದ ಕೆಡಿದ ಆ ಭ್ರಷ್ಟ ಸುದರ್ಶನೆಂಬ ಭ್ರಷ್ಟನ ಹಿಡಿದು ಆ ಶ್ರೀಯರಿದ ಆಯುಧವನ್ನು ಹಿಡಿದ ಆ ಸುದರ್ಶನೆಂಬ ಭ್ರಷ್ಟನ ಹಿಡಿದು ಗಸಗಸನ ಕಂದಂ ತೇತಿ ರಸ ಮಾಡಿ ರಸ ಮಾಡಿ ಕುಡಿದು ಬಿರುದು ಬಂದಿದ ಆ ವಿಷ್ಣು ಬಿರುದಕ್ಕೆ ಕೊಂದು ತರಿವೆ. ಪರಮ ಘಾತಕನದ ಸುದರ್ಶನ, ನಿನ್ನ ಮಣ್ಣು ಮುಕ್ಕ ಸಲಪಾಡಲಾರೆ ಈ ಸೂದನ. ಹಾಗಾದರೆ ನನ್ನ ತಮ್ಮನನ್ನು ಕಳೆದುಕೊಂಡು ಆಗೋದು ಎನ್ನ ಆತ್ಮಕ್ಕೆ ಸಮಾಧಾನ.
ಇದ್ದಕ್ಕೆ ಸನ್ನಿಧನಾಗು ಕುಲ್ಲ ಅಡಗಿಸುವ ನಿನ್ನ ಸೊಲ್ಲ ಕುಲ್ಲದಾನವ ಎನ್ನಲ್ಲಿ ಸಾಗಲಾರದು ನಿನ್ನಯ ಗರ್ವ. ನಿನ್ನ ಮಾತನ್ನು ಮೀರಿ ದುರಕ್ಕೆ ಅನುವಾದರೆ ಖಂಡಿತವಾಗಿ ಉಳಿಯಲಾರದು ನಿನ್ನಯ ಜೀವ. ತಡೆಯಲೋ ಭ್ರಷ್ಟ ಬಳಿರಿಯೇ ಎಲೈ ಕುಲ್ಲದನ ಭ್ರಷ್ಟ ಎನ್ನ ಪರಾಕ್ರಮ ನೋಡಿದ್ಯಾ? ನಿನ್ನ ತಮ್ಮಂದಿನ ಆದನು ಸಂಹಾರ. ನಿನ್ನ ತಮ್ಮಂದಿನೇಕೆ ನೀನು ಸಹ ಎನಗೆ ತುಡ ಸಮಾನ. ವಿದ್ಯಕ್ಕೆ ನಿಲ್ಲಲೈ ಬಂಡ ಆರಿಸಿ ಬಿಡುವೆನು ನಿನ್ನ ರುಂಡ. ಬಳಿದ ಎಲೈ ಕುಲ್ಲತನ ಮಾತನ್ನು ಏಡಿವೆ ವಿಷ್ಣು ಎಂಬ ಅಷ್ಟುವನ್ನು ಎದುರುವುದರಲ್ಲಿ ಭ್ರಷ್ಟ. ಇನ್ನಂತಹ ಬೆಳೆಯತ್ತಿಗೆ ಈ ಶಕ್ತಿ ಸೂತನಿಗೆ